ನಮಸ್ಕಾರ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪರಿಚಯ ಮಾಡ್ಕೊಟ್ರು ಪಾಂಡ್ಯನ್ ಅವರು, ರಾಕೇಶ್ ಅಂತ ಹೇಳಿ. ತುಂಬಾ ಖುಷಿ ಆಗ್ತದೆ. ಇವತ್ತು ತುಂಬಾ ಜನ ಒಂದು ಅದ್ಭುತವಾದಂತ ಒಂದು ಅವಕಾಶನ ತಿಳ್ಕೊಡೋದಕ್ಕೆ ಇವತ್ತು ನೀವೆಲ್ಲ ಬಂದಿದ್ದೀರಾ. ಸೊ 100% ಇವತ್ತು ಹೇಳ್ತಾರಂತ ವಿಚಾರ ನಿಮಗೋಸ್ಕರನೇ. ಅಂಡ್ ನನ್ನ ಕಡೆಯಿಂದ ನಿಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ, ಒಂದು ಜಾಗದಲ್ಲಿ ಕುತ್ಕೊಂಡು ಫೋನನ್ನ ಒಂದು ಕಡೆ ಇಟ್ಕೊಂಡು ನೀವು ಈ ಒಂದು ಕಾರ್ಯಕ್ರಮನ ಸಂಪೂರ್ಣವಾಗಿ ನೋಡಿ. ಅಂಡ್ ವಿಡಿಯೋ ಯಾರೆಲ್ಲ ಆಫ್ ಮಾಡಿದ್ರೆ ಆನ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ನಿಮ್ಮ ಪ್ರೆಸೆನ್ಸ್ ಏನಂತ ನಮಗೆ ಗೊತ್ತಾಗುತ್ತೆ. ಅಂಡ್ ಇವತ್ತಿನ ಒಂದು ಪ್ರೋಗ್ರಾಮ್ ಏನಿದೆ, ಸೊ ಇವತ್ತೇನೆ ನಿಮ್ಮ ಸ್ನೇಹಿತರು ಏನೇ ಹೇಳಿ ನಿಮ್ಗೆ ಇಲ್ಲಿ ಇನ್ವೈಟ್ ಮಾಡಿರ್ಬೋದು, ಬಟ್ ಎಂಡ್ ವರೆಗೂ ನೀವು ಫೈನಲ್ ಆಗಿ ಈ ಒಂದು ವಿಚಾರನ ತಿಳ್ಕೊಂಡಿದ್ದೆ ಆದಲ್ಲಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಷ್ಟು ವರ್ಷ ಇಷ್ಟು ದಿನ ನೋಡ್ಲಾರ್ದಂತ ಒಂದು ಅದ್ಭುತವಾದಂತ ಅವಕಾಶನ ನಾನು ಇಲ್ಲಿ ನಿಮಗೆ ಪ್ರಸ್ತುತ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಲ್ ಯು ಆಲ್ ರೆಡಿ? ಸೊ ಎಲ್ಲ ರೆಡಿ ಇದ್ದೀರಾ ಅಂದ್ಮೇಲೆ ರಿಯಾಕ್ಷನ್ಸ್ ಬಟನ್ ಅಲ್ಲಿ ತಮ್ಮ ತೋರಿಸಬಹುದು. ಇವತ್ತೇನೋ ಒಂದು ಮೀಟಿಂಗಿಗೆ ಬಂದ್ರಂತ ನಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ನಿಮ್ಮೊಂದು ಚಪ್ಪಾಳೆ ಮುಖಾಂತರ ಸೊ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫಿಸಿಕಲ್ ಆಗಿ ಚಪ್ಪಾಳೆ ಕೊಡ್ಬೋದು ಅಥವಾ ರಿಯಾಕ್ಷನ್ಸ್ ಅಲ್ಲಿ ನೀವು ಕೊಡ್ಬೋದು. ಬಟ್ ನಿಮ್ಮ ಒಂದು ಆಕ್ಟಿವ್ ಪಾರ್ಟಿಸಿಪೆಂಟ್, ನಿಮ್ಮೊಂದು ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಸೊ ಅದೇ ರೀತಿ ಮಾಡಿ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್ ದ ಸೆಷನ್. ಇವತ್ತಿನ ವಿಚಾರ ಏನು? ಎಸ್ ಪ್ರಸನ್ನ ಸರ್, ಶೇರ್ ದ ಸ್ಕ್ರೀನ್. ಇವತ್ತಿನ ವಿಚಾರ ಏನಂತ ಹೇಳಿ ಕರೆದಿರ್ಬೋದು, ಪಾರ್ಟ್ ಟೈಮ್ ಅಥವಾ ಕೆಲ್ಸನೋ, ವಾಟ್ ಎವರ್ ದ ಥಿಂಗ್. ನಿಮ್ಮ ಸ್ನೇಹಿತರು ನಿಮ್ನ ಇನ್ವೈಟ್ ಮಾಡಿರ್ಬೋದು. ಬಟ್ ಡಿಯರ್ ಫ್ರೆಂಡ್ಸ್, ವಿಚಾರ ಏನಂತ ಇವತ್ತು ನಾವು ತಿಳ್ಕೊಳ. ಇವತ್ತೊಂದು ಕತೆ ಹೇಳೋಣ. ಏನ್ ಕತೆಯಪ್ಪ ಬರ್ತಿದ್ದಂಗೆ? ಏನ್ ಕತೆ? ದ ಸ್ಟೋರಿ ಆಫ್ ಅ ಬ್ರಿಡ್ಜ್ ಟು ನೋವೇರ್. ಸೊ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಕ್ಲಿಕ್ ಮಾಡಿ ಸರ್. ದ ಸ್ಟೋರಿ ಆಫ್ ಅ ಬ್ರಿಡ್ಜ್ ಟು ನೋವೇರ್. ಸೊ ಇಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆ ನಿಮಗೆ. ತುಂಬಾ ವಿಚಿತ್ರವಾಗಿದೆ. ಏನಪ್ಪಾ ಅಂದ್ರೆ, ನದಿ ಒಂದ್ ಕಡೆ ಇದೆ, ಬ್ರಿಡ್ಜ್ ಒಂದ್ ಕಡೆ ಇದೆ. ಏನಿದು ಇವತ್ತು ಬ್ರಿಡ್ಜ್ ಅಂದ್ರೆ ಇವತ್ತು ಎಲ್ಲಿಗೂ ಸಂಬಂಧ ಇಲ್ಲದಿರೋ ತರ ಈ ಒಂದು ಬ್ರಿಡ್ಜ್ ಇವತ್ತು ಆಗೋಗಿದೆ. ಸೊ ಇದು ಏನಿದ್ರ ಕತೆ ಏನು ಅನ್ನೋದ್ರ ಬಗ್ಗೆ ನಾವು ಹೇಳೋಣ. ನೆಕ್ಸ್ಟ್ ಸರ್, ಇಲ್ಲಿ ನೀವು ನೋಡ್ಬೋದು, ಇದು ಸನ್ರೈಸ್ ಬ್ರಿಡ್ಜ್ ಅಂತ ಇಲ್ಲಿ ಕಾಣ್ತಾ ಇದೆ. ಇಟ್ಸ್ ಅ ಸನ್ರೈಸ್ ಬ್ರಿಡ್ಜ್. 1997ರಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಲಾಯ್ತು. ಏನಂತ ಇದೆ? ದ ಚೊಲೋಟಿಕಾ ಬ್ರಿಡ್ಜ್, ಹಾಂಡೂರಸ್, ಅಮೆರಿಕದಲ್ಲಿ, ಸೆಂಟ್ರಲ್ ಅಮೆರಿಕದಲ್ಲಿ ಇರುವಂತ ಒಂದು ನದಿ. ಅಲ್ಲಿ ಆ ಒಂದು ನದಿ ಚೊಲೋಟಿಕಾ ಒಂದು ನದಿಯಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ 1997ರಲ್ಲಿ ಈ ಒಂದು ಬ್ರಿಡ್ಜ್ ನ ಕಟ್ಟಲಾಗಾಯ್ತು. ಬಟ್ ನೆಕ್ಸ್ಟ್ ಏನಾಯ್ತು ಈ ಒಂದು ಬ್ರಿಡ್ಜ್ ನ ಕತೆ ಅಂತ ನೋಡಿದಾಗ, ನೆಕ್ಸ್ಟ್ ಸರ್, the bridge was strong. Back slowly Prasanna sir. The bridge was strong but the river changed its course. So bridge ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಬಟ್ ಏನಾಯ್ತು, ನದಿ ತನ್ನ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಂಡ್ಬಿಡ್ತು. ಸೊ ಏನಾಯ್ತು ಅಂದ್ರೆ, 1997ರಲ್ಲಿ ಕಟ್ಟದಂತ ಒಂದು ಬ್ರಿಡ್ಜ್, ಬಟ್ 1998ರಲ್ಲಿ ಒಂದು ಚಂಡಮಾರುತ, ಒಂದು ಎಂತ ಒಂದು ಚಂಡಮಾರುತ ಅಂದ್ರೆ ಒಂದು ಮಿಚ್ ಅನ್ನೋ ಒಂದು ಚಂಡಮಾರುತ ಅಪ್ಪಳಿಸ್ಕೊಳ್ತು. ಮಿಚ್ ಅನ್ನೋ ಒಂದು ಚಂಡಮಾರುತದಲ್ಲಿ ಅಪ್ಪಳಿಸ್ಕೊಂಡಾಗ ಬ್ಯಾಕ್ ಅಥವಾ ನೆಕ್ಸ್ಟ್ ಕ್ಲಿಕ್ ಮಾಡಿ ಪ್ರಸನ್ನ ಸರ್. ಬ್ಯಾಕ್ ಗೋ ಬ್ಯಾಕ್. ಸೊ ಸ್ಲೋಲಿ, ಇಟ್ಸ್ ಗ್ರಾಫಿಕ್ಸ್ ಇರೋದ್ರಿಂದ ಅದನ್ನ ಬಟನ್ ಅನ್ನ ಒಂದ್ಸಲ ಪ್ರೆಸ್ ಮಾಡಿ, ದೆನ್ ಓನ್ಲಿ ಇಟ್ ವಿಲ್ ಕಮ್. ಒನ್ಸ್ ನೀವು ಮಾಡಿದಾಗ ಅದು ಬಂದ್ಬಿಡುತ್ತೆ. ಬ್ಯಾಕ್ ಸರ್. ನೆಕ್ಸ್ಟ್ ಬ್ಯಾಕ್ ಸರ್. ಎಸ್, ಚೊಲೋಟಿಕಾ ರಿವರ್ ಬ್ರಿಡ್ಜ್ ಆಫ್ಟರ್ ಯುರಿಕೇನ್ ಮಿಚ್. ಅಂದ್ರೆ ಏನಾಯ್ತು ಅಂದ್ರೆ, ಈ ಒಂದು ಯುರಿಕೇನ್ ಅಂದ್ರೆ ಚಂಡಮಾರುತ ಅಂತ ಹೇಳ್ಬೋದು, ದೊಡ್ಡ ಚಂಡಮಾರುತ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗ್ಬೋದು. 1998ರಲ್ಲಿ ಒಂದು ಯುರಿಕೇನ್ ಅನ್ನೋ ಒಂದು ಮಿಚ್ ಅನ್ನೋ ಒಂದು ಚಂಡಮಾರುತ, ಒಂದು ದೊಡ್ಡ ಚಂಡಮಾರುತ ಅಪ್ಪಳಿಸ್ತು ಆ ಒಂದು ನದಿಯ ಹತ್ರ ಒಂದು ದೇಶದಲ್ಲಿ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ಬ್ರಿಡ್ಜ್ ಒಂದ್ ಕಡೆ ಆಯ್ತು, ನದಿನೇ ಒಂದ್ ಕಡೆ ಆಯ್ತು, ನದಿನೇ ಶಿಫ್ಟ್ ಆಗಿ ಹೋಗ್ಬಿಡ್ತು. ಅಂದ್ರೆ ಬ್ರಿಡ್ಜ್ ಇಸ್ ನೋ ವೇರ್, ಏನೂ ಇಲ್ಲ, ಯಾವ ಕಡೆನೂ ಇಲ್ದಂತ ಪರಿಸ್ಥಿತಿ ಆಗೋಯ್ತು. ಸೊ ಆ ಒಂದು ಟೈಮಲ್ಲಿ ನೋಡ್ತಾ ಬಂದಾಗ, ನೆಕ್ಸ್ಟ್ ಸರ್ ನೀವು ನೋಡ್ಬೋದು, ನದಿನೇ ಒಂದ್ ಕಡೆ ಶಿಫ್ಟ್ ಆಗಿದೆ ಅಂದ್ರೆ ದ ಬ್ರಿಡ್ಜ್ ವಾಸ್ ಸ್ಟ್ರಾಂಗ್ ಬಟ್ ದ ರಿವರ್ ಚೇಂಜ್ ಇಟ್ಸ್ ಕೋರ್ಸ್. ಬ್ರಿಡ್ಜ್ ಸ್ಟ್ರಾಂಗ್ ಆಗೇ ಇತ್ತು, ಬಟ್ ಡೈರೆಕ್ಷನ್, ನದಿನೇ ತನ್ನ ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಳ್ತು. ಒಂಥರ ಅನ್ಪ್ರಿಡಿಕ್ಟಬಲ್ ಚೇಂಜ್ ಅಂತ ಹೇಳ್ಬೋದು. ಸೊ 2020 ಅಂತ ನಾವು ನೋಡಿದಾಗ, ಈ ಒಂದು ಬ್ರಿಡ್ಜ್ ಅನ್ನ ನಾನು ಯಾಕೆ ಇದನ್ನ ತೋರಿಸ್ತಿದ್ದೀನಿ ಅಂತ, ಇಲ್ಲಿರುವಂತ ಹೊಸಬ್ರು ಎಲ್ಲ ಯಾರಿದ್ರೆ ಸ್ವಲ್ಪ ಹತ್ರ ಬಂದ್ಬಿಟ್ಟು ಸ್ವಲ್ಪ ಕೇಳಿಸ್ಕೊಳ್ತಾ ಬನ್ನಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಫೈನ್ ಆಡಿಬಲ್. ಇಫ್ ಸಮ್ವನ್ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ರೆ ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು ಅನ್ಕೊಂತೀನಿ, ಬಿಕಾಸ್ ಮೈ ನೆಟ್ವರ್ಕ್ ಇಸ್ ಗುಡ್. ಸೊ ಈ ಒಂದು 2020 ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಬಿಲೀವ್ ಇನ್ ಟೈಮ್ಸ್ ಆಫ್ ಅನ್ಪ್ರಿಡಿಕ್ಟಬಲ್ ಚೇಂಜ್. ಈ ಒಂದು 2020 ಯಾರೂ ಕೂಡ ಮರೆಯಕ್ಕಾಗಲ್ಲ ಅಂತ ಒಂದು ಬದಲಾವಣೆನ ನಾವು ನೋಡಿದ್ವಿ ಈ ಒಂದು ಟೈಮಲ್ಲಿ. ಯು ನೋ ದಟ್. ನೆಸ್ ಸರ್, ಎಂತ ಚೇಂಜ್ ಅದು, ಎಂತ ಬದಲಾವಣೆ. Rivers have shifted worldwide. So
ರಿವರ್ಸ್ ಹ್ಯಾವ್ ಶಿಫ್ಟೆಡ್ ವರ್ಲ್ಡ್ ವೈಡ್. ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತಿರೋಂತ ವಿಚಾರ ಏನಂದ್ರೆ, ಇವತ್ತು ಎಷ್ಟೋ ಜನಗಳ ಜೀವನ, ಇವತ್ತು ನದಿ ಏನ್ ಶಿಫ್ಟ್ ಆಗೋಯ್ತು, ಒಂದು ಬ್ರಿಡ್ಜ್ ನ ಕಟ್ಟಿದ್ರು, ಬಟ್ ನದಿನೇ ಶಿಫ್ಟ್ ಆಗೋಯ್ತು. ಇವತ್ತು 2020 ಕೊರೋನಾ ಬ್ಯಾಕ್ ಸರ್ ನಾನು ಹೇಳಿದಾಗ ಚೇಂಜ್ ಮಾಡಿ ಪ್ರಸನ್ನ ಸರ್. ಸೊ ನಾನು ಹೇಳಿದಾಗ ಚೇಂಜ್ ಮಾಡಿ. ಅಂಡ್ ನದಿನೇ ಶಿಫ್ಟ್ ಆಗೋಯ್ತು ಅಂದ್ಮೇಲೆ, ಇವತ್ತು ಕೊರೋನಾ ಬಂದ ಮೇಲೆ ಎಷ್ಟೋ ಜನದ್ದು ಇದೇ ತರನಾಗಿದೆ. ಬ್ರಿಡ್ಜ್ ಒಂದ್ ಕಡೆ ಇದೆ, ನದಿನೇ ಶಿಫ್ಟ್ ಆಗಿ ಹೋಗಿದೆ. ಇನ್ ವಾಟ್ ವೇಸ್ ಹ್ಯಾವ್ ದ ರಿವರ್ ಶಿಫ್ಟೆಡ್ ಫಾರ್ ಯು? ಇದನ್ನ ನಾನು ಹೇಳೋದಕ್ಕಿಂತ ಇಲ್ಲ, ಒಂದು ಪೋಲಿಂಗ್ ಬರುತ್ತೆ ಇವಾಗ. ಐ ವಿಲ್ ಶೇರ್ ದ ಪೋಲಿಂಗ್, ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಒಂದು ಜೀವನದಲ್ಲಿ ಯಾವ ರೀತಿ ನದಿ ನಿಮ್ಮ ಲೈಫ್ ಅಲ್ಲಿ ಈ 2020 ಶಿಫ್ಟ್ ಆಗಿದೆ, ಯಾವ ರೀತಿ ಅನ್ನೋದನ್ನ ಈ ಒಂದು ಪೋಲಿಂಗ್ ಅಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತಿದ್ದೀನಿ. ಒಂದು ಪೋಲಿಂಗ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಕಂಪ್ಯೂಟರ್ ಇದ್ರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಅಥವಾ ಮೊಬೈಲ್ ಸ್ಕ್ರೀನ್ ಮೇಲೆ ಈಗ ಒಂದು ಬರುತ್ತೆ, ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ನಿಮ್ಮ ಒಂದು ಲೈಫ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನ ನೀವು ಅಲ್ಲಿ ಜಸ್ಟ್ ಅದನ್ನ ಟಿಕ್ ಮಾಡ್ತಾ ಬನ್ನಿ. ದೆನ್ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬದಲಾವಣೆ ಆಗಿದೆ 2020 ನಿಮ್ಮ ಒಂದು ಲೈಫ್ ಅಲ್ಲಿ. ಸೊ ನಿಮಗೆ ಜಸ್ಟ್ 1 minute ಟೈಮ್ ಇದೆ, 1 ನಿಮಿಷದಲ್ಲಿ. ಸೊ ಯಾರೆಲ್ಲ ಯಾವ್ಯಾವ ರೀತಿ ಇದೆ, ನನ್ನ ಮೈ ಬಿಸ್ನೆಸ್ ಡೌನ್ ಆಗಿದೆ ಈ ವರ್ಷದಲ್ಲಿ, ನನ್ನ ಸ್ಯಾಲರಿ ಕಟ್ ಆಗಿದೆ ಈ ವರ್ಷದಲ್ಲಿ, ನನ್ನ ಜಾಬ್ ಲಾಸ್ ಆಗಿದೆ, ಯಾರೆಲ್ಲ ಇದ್ರೆ ಜಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ತಾ ಬನ್ನಿ. ಅಥವಾ ಮೈ ಟ್ಯಾಲೆಂಟ್ ಏನು ಉಪಯೋಗ ಬರ್ತಾ ಇಲ್ಲ, ನನ್ನ ಬಿಸ್ನೆಸ್ ಶಟ್ ಡೌನ್ ಆಗಿದೆ ಅನ್ನೋರ್ನ ನೀವು ಅದನ್ನ ಯಾರಿಗೆ ಸಂಬಂಧಪಟ್ಟದ ಅದ್ ಮಾಡ್ಬೋದು. ನನ್ನ ಜಾಬ್ ಇವತ್ತು ಸೆಕ್ಯೂರ್ ಆಗಿಲ್ಲ ಅನ್ನೋರು ಅದನ್ನ ಸೆಲೆಕ್ಟ್ ಮಾಡ್ಬೋದು. ನನಗೆ ಈ ವರ್ಷ ಬೋನಸ್ ಸಿಕ್ಕಿಲ್ಲ ಅನ್ನೋರು ಸೆಲೆಕ್ಟ್ ಮಾಡ್ಕೋಬಹುದು. ನನ್ನ ಪೇಮೆಂಟ್ ಅನ್ನೋದು ಕಂಪ್ಲೀಟ್ 0 ಆಗ್ತಿದೆ, ನನಗೆ ಪ್ರಮೋಷನ್ ಇಲ್ಲ, ಪ್ರಮೋಷನ್ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ಟೆನೆಂಟ್ ಇದ್ದಂತವ್ರು ಅಥವಾ ಮನೆ ಬಾಡಿಗೆ ಕೊಟ್ಟಿದ್ದೀರಾ, ಬಾಡಿಗೆಯವರು ಬಾಡಿಗೆ ಕೊಡ್ತಾ ಇಲ್ಲ ಅನ್ನೋರು ಅದನ್ನ ಸೆಲೆಕ್ಟ್ ಮಾಡ್ಬೋದು. ನೋಡ್ತಾ ಬರೋಣ ಇಲ್ಲಿ, ಮೈ ಬಿಸ್ನೆಸ್ ಇಸ್ ಡೌನ್ 40%, ಸ್ಯಾಲರಿ ಕಟ್ 33%, ಲಾಸ್ಟ್ ಜಾಬ್. ಓಕೆ, ಸೊ ಟೋಟಲ್ ಆಗಿ ನೋಡ್ತಾ ಬಂದ್ರೆ ಓಕೆ 36% ಬಿಸ್ನೆಸ್ ಡೌನ್, ಸ್ಯಾಲರಿ ಕಟ್ 36%, ಹೈಯೆಸ್ಟ್ ರೇಟ್. ಓ ಮೈ ಗಾಡ್. ಸೊ ನಿಮ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ರಿಸಲ್ಟ್ಸ್, ನೀವೆಲ್ಲ ನೋಡ್ಬೋದು. ಸೊ ನೋಡಿ, 36% ಜಾಬ್ ಸೆಕ್ಯೂರ್ ಇಲ್ಲ ಅನ್ನೋ, 20% ಪ್ರಮೋಷನ್ ಇಲ್ಲ, 8% ಸ್ನೇಹಿತರ ಅಂದ್ರೆ ಸುಮಾರು ಜನ ಸ್ನೇಹಿತರಿಗೆ ಇವತ್ತು ಈ ಒಂದು ಸಮಸ್ಯೆ ಆಗ್ತಾ ಇದೆ. ಸೊ ಈ ಒಂದು ವಿಚಾರನ ನೀವೇ ತಿಳ್ಕೊಳ್ಳಿ. ನಿಮ್ಮ ಸಮಸ್ಯೆನ ನೀವೇ ಹೇಳ್ತಾ ಇದ್ರೆ, ನಾನು ಯಾವ್ದು ಹೇಳ್ತಾ ಇಲ್ಲ. ಇವತ್ತೇನ್ ನಡೀತಾ ಇದೆ, ಇದಕ್ಕೆ ಪರ್ಯಾಯವಾದಂತದ್ದು ಏನಿದೆ? ಈಗ ಒಂದು ಸಮಸ್ಯೆ ಎದುರಾಗಿದೆ, ಇವತ್ತು ಸಮಸ್ಯೆ ಎದುರಾಗಿದೆ. ಬಟ್ ನೆಕ್ಸ್ಟ್ ಸರ್, ಈ ಸಮಸ್ಯೆಗೆ ಸೊಲ್ಯೂಷನ್ ಏನು? ನೆಕ್ಸ್ಟ್ ಪ್ರಶ್ನೆ ಸರ್, ಸಮಸ್ಯೆಗೆ ಸೊಲ್ಯೂಷನ್ ಏನು? ಈ ಚಾಲೆಂಜ್ ಆಲ್ಸೋ ಪ್ರೆಸೆಂಟ್ಸ್ ಅನ್ ಅಪರ್ಚುನಿಟಿ. ಇವತ್ತು ಒಂದು ಚಾಲೆಂಜ್ ಎದುರಾಗಿದೆ, ಇದಕ್ಕೆ ಅವಕಾಶ ಏನಿದೆ ನನ್ನ ಕಣ್ಮುಂದೆ? ನೆಕ್ಸ್ಟ್ ಏನ್ ಅವಕಾಶ? ಇವತ್ತು ಅವಕಾಶ ಎಲ್ಲರಿಗೂ ಬೇಕು, ಸಮಸ್ಯೆ ಅಂತೂ ಎದುರಾಗಿದೆ, ಬಟ್ ಏನ್ ಅವಕಾಶ ಬೇಕು? ಯಾವ ರೀತಿ ಅವಕಾಶ ನನ್ನ ಕಣ್ಮುಂದೆ ಇವತ್ತಿದೆ? ಇವತ್ತು ಸುಮಾರು ರೀತಿ ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದೀವಿ. ಪ್ರಾಬ್ಲಮ್ಸ್ಗಳನ್ನ ನಾವು ನೋಡ್ತಾ ಬಂದ್ರೆ, ಇವತ್ತು ಟ್ರಾವೆಲರ್ಸ್ ಅಂತ ನೋಡೋಣ. ಮೊದಲು ಒಂದು ಟೈಮ್ ಇತ್ತು, ಯಾವ್ದೋ ಒಂದು ಕ್ಯಾಬ್ ಬುಕ್ ಮಾಡ್ಬೇಕು ಅಂತ ಇದ್ರೆ ಅಂತರ ಯಾವ ರೀತಿ ಪ್ರಾಬ್ಲಮ್ ಅಂದ್ರೆ ಒಂಥರ ಅನ್ಸರ್ಟೈನ್ ಪ್ರಾಬ್ಲಮ್ಸ್. ಈಗ ನೀವು ಬೆಳಿಗ್ಗೆ ಏರ್ಪೋರ್ಟಿಗೆ ಹೋಗ್ಬೇಕು, ಕ್ಯಾಬ್ ಬುಕ್ ಮಾಡಿದ್ರೆ ನೈಟು ಕ್ಯಾಬ್ ಆನ್ ಟೈಮಿಗೆ ಬರ್ತಾನೋ ಇಲ್ವೋ, ಫ್ಲೈಟ್ ನೋಡಿದ್ರೆ 7 ಗಂಟೆಗೆ 8 ಗಂಟೆಗೆ ಇದೆ. ಸೊ ಡ್ರೈವರ್ ವೆದರ್ ಡ್ರೈವಿಂಗ್ ಇಸ್ ವಿಲಿಂಗ್ ಟು ಗೋ ದ ಡೆಸ್ಟಿನೇಷನ್, ಆ ಒಂದು ಟೈಮಿಗೆ ಅವ್ನು ರೀಚ್ ಮಾಡ್ತಾನೋ ಇಲ್ಲೋ, ಅಥವಾ ಫೇರ್ ಅಥವಾ ಒಂದು ಪ್ರೈಸ್ ಏನಿದೆ ಅದನ್ನ ಪ್ರಾಪರ್ ಆಗಿ ಆ ಒಂದು ಫೇರ್ ನ ಅವನು ಅಥವಾ ಜಾಸ್ತಿ ಮಾಡ್ತಾನೋ ಕಡಿಮೆ ಮಾಡ್ತಾನೋ, ಈ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಬಂದ್ವಿ. ಇದೇ ರೀತಿ ಒಂದು ಟ್ರಾವೆಲರ್ಸ್ ಈ ತರ ಒಂದು ಪ್ರಾಬ್ಲಮ್ ಆದ್ರೆ, ಈ ಒಂದು ಕ್ಯಾಬ್ ಡ್ರೈವರ್ದು ಒಂದ್ ರೀತಿ ಪ್ರಾಬ್ಲಮ್. ನೆಕ್ಸ್ಟ್ ಸರ್, ಕ್ಯಾಬ್ ಡ್ರೈವರ್ಸ್ ಕೂಡ ಒಂದ್ ರೀತಿಯಾದಂತ ಪ್ರಾಬ್ಲಮ್ಸ್ ನಾವು ನೋಡ್ತಾ ಬಂದ್ವಿ. ಬರೀ ಟ್ರಾವೆಲರ್ಸ್ ಅಷ್ಟೇ ಅಲ್ಲ, ಹೋಗೋರ್ದು ಅಷ್ಟೇ ಅಲ್ಲ, ಅನ್ಸರ್ಟೈನ್. ನಾನು ಇವಾಗ ಅಲ್ಲಿಂದ ನೈಟ್ ಏನೋ ಬುಕ್ ಮಾಡಿದರೆ, ಬೆಳಿಗ್ಗೆ ನಾನು ಯಲಹಂಕದಲ್ಲಿ ಇದ್ದೀನಿ, ವಿಜಯನಗರದಲ್ಲಿ ಪ್ಯಾಸೆಂಜರ್ ಇದ್ದಾರೆ, ನಾನು ಹೋದ್ಮೇಲೆ ಪ್ಯಾಸೆಂಜರ್ ಫೋನ್ ಪಿಕ್ ಮಾಡ್ತಾರೋ ಇಲ್ಲೋ ಅನ್ನೋ ಪ್ರಾಬ್ಲಮ್, ಸಮಸ್ಯೆ. ಸೊ ನಾನು ಎಷ್ಟೋ ತನಕ ಅಲ್ಲಿ ವೇಟ್ ಮಾಡ್ಬೇಕು ಅನ್ನೋದು, ವೇಟಿಂಗ್ ಟೈಮ್ ಬುಕಿಂಗ್ಸ್ ಗಿಂತ ಆ ಒಂದು ಪ್ರಾಬ್ಲಮ್. ಅಥವಾ ನಾನು ಯಲಹಂಕದಿಂದ ಸರ್ ಮ್ಯೂಟ್ ಆಗಿದೆ. ಸೊ ಒಂದ್ ಕೆಲಸ ಮಾಡಿ, ಅಲ್ಲಿ ಎಲ್ಲರೂ ಅಡ್ಮಿಟ್ ಮಾಡಕ್ ಹೋಗ್ಬಿಡಿ, ನಂದಲ್ಲಿ ಮ್ಯೂಟ್ ಆಗ್ತಾ ಬರುತ್ತೆ. ಯಾರು ಒಬ್ರು ಅಡ್ಮಿಟ್ ಮಾಡಿ, ಸರಿನಾ? ಪಾಂಡ್ಯನ್ ಸರ್, ಯು ಜಸ್ಟ್ ಟೇಕ್ ಕೇರ್ ಆಫ್ ಅಡ್ಮಿಟಿಂಗ್ ಅಂಡ್ ಕೋ-ಹೋಸ್ಟ್, ಬಾಕಿ ಕೋ-ಹೋಸ್ಟ್ ಸುಮ್ನೆ. ಸೊ ಅದೇ ರೀತಿ ಕ್ಯಾಬ್ ಡ್ರೈವರ್ಸ್ ಪ್ರಾಬ್ಲಮ್ ಅಂತ ನೋಡ್ತಾ ಬಂದಾಗ, ಅನ್ಸರ್ಟೈನ್ ಅಂಡ್ ಗೆಟಿಂಗ್ ಎ ಪ್ಯಾಸೆಂಜರ್ಸ್ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅಂಡ್ ಪ್ಯಾಸೆಂಜರ್ಗಳು ರಿಟರ್ನ್ ನಾನು ಬಿಡ್ತೀನಿ, ಮತ್ತೆ ರಿಟರ್ನ್ ನನಗೆ ಮತ್ತೆ ಬೇರೆ ಪ್ಯಾಸೆಂಜರ್ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಗಳೆಲ್ಲ ನಾವು ನೋಡ್ತಾ ಬಂದಿದ್ವಿ. ನಾನು ಜನರಲ್ ಟಾಪಿಕ್ ಮಾತಾಡ್ತಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮ ಹತ್ರ. ಸೊ ಈ ತರ ಸಮಸ್ಯೆಗಳೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೀವಿ, ಎಕ್ಸೆಟ್ರಾ 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 ಪ್ರಾಬ್ಲಮ್. ನೆಕ್ಸ್ಟ್ ಸರ್, ಸೊ ಈ ಪ್ರಾಬ್ಲಮ್ ಅಂತ ನೋಡ್ತಾ ಬಂದಾಗ ಇವತ್ತು ಐಡಿಯಾಸ್ ಅನ್ನೋದನ್ನು ಕೂಡ ಹುಟ್ಟುತ್ತಾ ಬಂತು. ಪ್ರಾಬ್ಲಮ್ಸ್ ಜನರೇಟ್ ಆಯ್ತು, ಬಟ್ ಅದ್ರ ನಡುವೆ ಐಡಿಯಾಸು ಬಂತು. ಈ ತರ ಟ್ರಾವೆಲಿಂಗ್ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್, ಒಂದು ಐಡಿಯಾ ಬಂತು, ಓಲಾ.
ಓಲಾ ಬಗ್ಗೆ ಎಲ್ಲ ಕೇಳಿದಿರಾ, ಓಲಾ, ಊಬರ್. ಇವತ್ತು ಓಲಾ ಬಂದ ಮೇಲೆ ಈ ತರ ಸಮಸ್ಯೆಗಳು, ಎಷ್ಟು ಸಮಸ್ಯೆಗಳು ಇವತ್ತು ಹೊರಗಡೆ ಬಂದ್ರು. ಡ್ರೈವರ್ಸ್ಗೆ ಆಗಿರ್ಬೋದು, ಪ್ಯಾಸೆಂಜರ್ಗೆ ಆಗಿರ್ಬೋದು, ಇವತ್ತು ಕಂಫರ್ಟಬಲ್ ಆದಂತ ಒಂದು ಬದಲಾವಣೆ ಇವತ್ತು ನಮಗೆ ಸಿಗ್ತಾ ಬಂತು. ಅದೇ ರೀತಿ ಇವತ್ತು ಸ್ವಿಗ್ಗಿ ಲಾಕ್ಡೌನ್ ಆದ್ಮೇಲೆ ಎಷ್ಟೋ ಜನ ಅಥವಾ ಮನೇಲಿದ್ದಾಗ ಎಷ್ಟೋ ಜನಕ್ಕೆ ಫುಡ್ಡಿನ ಸಮಸ್ಯೆ ಆಗ್ತಾ ಇತ್ತು. ಬಟ್ ಇವತ್ತು ಸ್ವಿಗ್ಗಿ ಹೇಗಿದೆ ನೋಡಿ, ಕಂಪನಿ ಓಪನ್ ಮಾಡಿಲ್ಲ, ಸ್ಟಾಫ್ ಇಟ್ಕೊಂಡಿಲ್ಲ, ಗಾಡಿ ಯಾರಿಗೂ ಕೊಡಲ್ಲ, ಬಟ್ ಆದ್ರೂ ಇವತ್ತು ಸ್ವಿಗ್ಗಿ ಒಂದು ಐಡಿಯಾದಿಂದ ಇವತ್ತು ಮನೆ ಮನೆಗೆ ಫುಡ್ ತಲುಪಿಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಅಮೆಝಾನ್, ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅಮೆಝಾನ್ ಅಲ್ಲಿ ಬುಕ್ ಮಾಡಿ ಮನೆಗೆ ಇವತ್ತು ರೇಷನ್ ಇಂದ ಹಿಡ್ಕೊಂಡು ಪಿನ್ ಟು ಪ್ಲೇನ್ ಇವತ್ತು ಆ ರೀತಿಯಾದಂತ ಒಂದು ಸರ್ವಿಸ್ ಕೊಡ್ತಾ ಇದೆ ಅಮೆಝಾನ್. ಇವತ್ತು ನೆಟ್ಫ್ಲಿಕ್ಸ್, ಇವತ್ತು ಮೂವಿ ಥಿಯೇಟರ್ಸ್ ಇವತ್ತು ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ನೆಟ್ಫ್ಲಿಕ್ಸ್ ಅಲ್ಲಿ ಇವತ್ತು ಮೂವೀಸ್ ರಿಲೀಸ್ ಆಗ್ತಾ ಇದೆ ಸರ್. ಥಿಯೇಟರ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಅಂತದ್ರಲ್ಲಿ ಇವತ್ತು ಮೂವೀಸ್ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಸರ್, ಅಂದ್ರೆ ಒನ್ ಸಿಂಗಲ್ ಐಡಿಯಾಸ್ ದಟ್ ಕನ್ವರ್ಟೆಡ್ ಎ ಪ್ರಾಬ್ಲಮ್ ಇಂಟು ಅನ್ ಅಪರ್ಚುನಿಟಿ ಫಾರ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಇವತ್ತು ಲಾಕ್ಡೌನ್ ಆಗ್ಬಿಡ್ತು, ಕೊರೋನಾ ಬಂತು ಅಂತ ತುಂಬಾ ಜನ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾವ್ರೆ, ಅಯ್ಯೋ ಗುರು ಏನಾಯ್ತಪ್ಪ, ಹಿಂಗ್ ಕತೆ, ಮುಂದೆ ಏನು, ಇವತ್ತು ಕೊರೋನಾ, ನಾಳೆ ಕರೀನಾ, ನಾಳೆ ಮೊಡೋನ, ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಈ ತರ ಇವತ್ತು ಜನಗಳು ಯೋಚನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಬಟ್ ಐಡಿಯಾ, ವಾಟ್ಸ್ ದ ಅಪರ್ಚುನಿಟಿ ಬಿಹೈಂಡ್ ದ ಕರೆಂಟ್ ಸಿಚುವೇಶನ್? ಸರಿ ಸರ್, ಒಪ್ಕೊಂತೀನಿ, ಈಗಿನ ಸಿಚುವೇಶನ್ ಪ್ರಾಬ್ಲಮ್ ಬಂತು, ಮಾರ್ಚ್ ಅಲ್ಲಿ ಶುರುವಾದಂತದ್ದು, ಇವತ್ತು ನವೆಂಬರ್ ಆದ್ರೂ ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಳಗಡೆನೆ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಏನಿದೆ ಅವಕಾಶ? ಸ್ಟೇ ಟ್ಯೂನ್ ಟು ಫೈಂಡ್ ಔಟ್. ಕೊನೆಯವರೆಗೂ ಕುತ್ಕೊಳ್ಳಿ, ಕೊನೆಯವರೆಗೂ ನೋಡಿ. ಒಂದು ಫ್ಯಾಂಟಾಸ್ಟಿಕ್ ಅಪರ್ಚುನಿಟಿ ನಾನು ನಿಮ್ಗೆ ಇಲ್ಲಿ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ ಅಂಡ್ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್, ವಾಟ್ ಇಸ್ ದಟ್ ಅಪರ್ಚುನಿಟಿ? ಸ್ಟೇಯಿಂಗ್ ಹೆಲ್ತಿ ಅಂಡ್ ಗ್ರೋವಿಂಗ್ ವೆಲ್ತ್. ಯಾರಿಗೆ ತಾನೇ ಇಷ್ಟ ಇಲ್ಲ? ಏನ್ ಅಪರ್ಚುನಿಟಿ? ಇವತ್ತು ಎರಡು ರೀತಿಯಾದಂತ ಸಮಸ್ಯೆ ನಾವು, ಏನ್ ಅಪರ್ಚುನಿಟಿ ದಟ್ ಸಾಲ್ವ್ಸ್ ಟೂ ಪ್ರಾಬ್ಲಮ್ಸ್. ಎರಡು ಪ್ರಾಬ್ಲಮ್ ಇವತ್ತು ನಮಗೆ ಸಾಲ್ವ್ ಆಗಬೇಕು. ಕೊರೋನಾ ಬಂದ್ಮೇಲೆ ಆರೋಗ್ಯ, ಅದ್ರ ಜೊತೆಗೆ ಹಣಕಾಸಿನ ವಿಚಾರ, ಇವತ್ತು ಎರಡನ್ನು ಕೂಡ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲೇದಾಗಿ ಯಾವ ರೀತಿ ಬಗ್ಗೆ ಮಾತಾಡೋಣ? ನೆಕ್ಸ್ಟ್, ಸ್ಟೇಯಿಂಗ್ ಹೆಲ್ತಿ. ಸೊ ಸ್ಟೇಯಿಂಗ್ ಹೆಲ್ತಿ, ದ ಪ್ರಾಬ್ಲಮ್ ಸ್ಟೇಯಿಂಗ್ ಹೆಲ್ತಿ. ಇವತ್ತು ಸಮಸ್ಯೆ ಏನ್ ಹೇಳಿ? ಜನಗಳಿಗೆ ಎಲ್ಲದಕ್ಕೂ ಕೂಡ ಕೇರ್ ತಗೊಳೋದು ಗೊತ್ತಿದೆ. ಮನೆಯಲ್ಲಿ ಸಾಮಾನುಗಳನ್ನ ಅಥವಾ ಬೈಕ್ನ, ಕಾರನ್ನ, ಮನೇಲಿ ತಗೊಂಡ್ಬಂದಂತ ಐಟಮ್ಸ್ ನ, ಫೋನ್ ಎಲ್ಲ ಚೆನ್ನಾಗಿ ಕೇರ್ ತಗೊಳ್ತಾರೆ. ಬಟ್ ತನ್ನನ್ನ ತಾನು ಕೇರ್ಲೆಸ್ ಮಾಡ್ಕೊಳ್ತಾರೆ. ಬಿಕಾಸ್ ಇವತ್ತು ಕೊರೋನಾ ಬರೋ ಕಾರಣ ಅದೇ, ಇಮ್ಯುನಿಟಿ ಅಂಡ್ ಪ್ರಿವೆಂಟಿವ್ ಹೆಲ್ತ್ ಸಪ್ಲಿಮೆಂಟ್ಸ್. ನೆಕ್ಸ್ಟ್, ಸೊ ಸೊಲ್ಯೂಷನ್, ಪ್ರಿವೆಂಟಿವ್ ಅಂಡ್ ಇಮ್ಯುನಿಟಿನ ಕಾಪಾಡ್ಕೊಳ್ಳೋ ಮುಖಾಂತರ, ಹೆಲ್ತ್ ಸಪ್ಲಿಮೆಂಟ್ಸ್ ತಗೊಳ್ಳೋ ಮುಖಾಂತರ ನಾವು ಇವತ್ತು ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ನೆಕ್ಸ್ಟ್, ಏನಿದು? ಯಾವ ಸಂಸ್ಥೆ ಇದು ನಮಗೆ ಕೊಡಕ್ ಬರ್ತಾ ಇರೋದು ಅವಕಾಶನ? ಇಂಡಸ್ಟ್ರಿ ಹೆಲ್ತ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಪ್ರೊಫೈಲ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಕಂಪ್ನಿ ಏನು, ಕಂಪ್ನಿ ಪ್ರೊಫೈಲ್ ಏನು? ಸೊ ಹೆಲ್ತ್ ಸೈನ್ಸ್ ಕಂಪನಿ, ಇದು ಹೆಲ್ತ್ ಗೆ ಸಂಬಂಧಪಟ್ಟಂತ ಸಂಸ್ಥೆ. ಸ್ಟಾರ್ಟ್ ಆಗಿದ್ದು 2014ರಲ್ಲಿ ನಮ್ಮ ಪದ್ಮಶ್ರೀ ಅನಿಲ್ ಕುಂಬ್ಳೆ ಅವರು ಈ ಒಂದು ಸಂಸ್ಥೆನ ಇನಾಗ್ರೇಟ್ ಮಾಡಿದ್ರು ಬೈ ದ ಪೋನೀಸ್ ಆಫ್ ದ ಇಂಡಸ್ಟ್ರೀಸ್. ಈ ಒಂದು ಸಂಸ್ಥೆ ಶುರುವಾಗಿದ್ದು, ನಮ್ಮ ಒಂದು ಹೆಡ್ ಆಫೀಸ್ ನೀವು ನೋಡಬಹುದು, ವಿವಾ ಟವರ್, ಜೈಮಹಲ್, ಬ್ಯಾಂಗ್ಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ. ವಿವಾ ಟವರ್ ಸ್ವಂತ ಬಿಲ್ಡಿಂಗ್. ನೆಕ್ಸ್ಟ್, and from India to USA, the first Indian multi-level marketing company, the first Indian company, my dear friends, which is stepped into USA. ನಮ್ಮ USA ಗೆ ಕಾಲಿಟ್ಟಿರಂತ ಒಂದು ಸಂಸ್ಥೆ ವಿಲಿಯಮ್ಸ್ ಟವರ್ ಅನ್ನೋ ಒಂದು ಬಿಲ್ಡಿಂಗ್ ಅಲ್ಲಿ, ಹ್ಯೂಸ್ಟನ್ ಅಲ್ಲಿ ನಮ್ಮ ಒಂದು ಸಂಸ್ಥೆ ನಿರ್ಮಾಣ ಆಗಿದೆ. ಅಂಡ್ ಅನ್ವಲ್ ಗ್ರೋತ್ ರೇಟ್ 148% ಅನ್ವಲ್ ಗ್ರೋತ್ ರೇಟ್. ಇನ್ವೆಸ್ಟ್ಮೆಂಟ್ ಗಿಂತ ಜಾಸ್ತಿ ಲಾಭ ಬರಕ್ ಸ್ಟಾರ್ಟ್ ಆದಾಗಿ ಒಂದು ಅನ್ವಲ್ ಗ್ರೋತ್ ರೇಟ್ ಆಗುತ್ತೆ. ಅಂತ ಒಂದು ಅನ್ವಲ್ ಗ್ರೋತ್ ರೇಟ್ ಇದೆ ನಮ್ಮ ಸಂಸ್ಥೆದು. ಕೆಪಾಬಿಲಿಟಿ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ಕೆಪಾಸಿಟಿ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಸಂಸ್ಥೆಯದ್ದು. ಏನಿದೆ ನಮ್ಮ ಒಂದು ಕಂಪನಿ ಕೆಪಾಬಿಲಿಟಿ? ವಾವ್, DSIR ಅಪ್ರೂವ್ಡ್. ನೋಡಿ, ನಮ್ಮ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಏನಿದೆ, ಅಪ್ರೂವ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. DSIR ಇಲ್ಲಿ ನೋಡಬಹುದು, ಡಿಪಾರ್ಟ್ಮೆಂಟ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಅಪ್ರೂವ್ಡ್ ಆದಂತ R&D ಸೆಂಟರ್. ಎಸ್ ಸರ್. ಅಂಡ್ ನಮ್ಮ ಪ್ಲಾಂಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸರ್ಟಿಫೈಡ್ ಬೈ GMP, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್. ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್. ನೆಕ್ಸ್ಟ್, ನಮ್ಮ ಪ್ಲಾಂಟ್ ಸರ್ಟಿಫೈಡ್ ಬೈ, ಇದು ಕೆಲವರು ಫ್ಯಾಕ್ಟರಿಲಿ ವರ್ಕ್ ಮಾಡ್ತಾರಂತವ್ರಿಗೆ ಇದು ಗೊತ್ತಿರುತ್ತೆ. ಅಂಡ್ ಹೇಗೇನೆಲ್ಲ ನಾವು ಕಲ್ಟಿವೇಟ್ ಮಾಡ್ತಾ ಇದೀವಿ. ಇವತ್ತು ಸಾವಯವ ಕೃಷಿಯಲ್ಲಿ ನಾವು ಕೆಲವೊಂದು ಬೆಳೆಗಳನ್ನ ಇಲ್ಲಿ ನಾವು ಬೆಳೀತಾ ಇದೀವಿ. ಸರಿಸುಮಾರು 22,000 ಎಕರೆ ಜಮೀನಿನಲ್ಲಿ ನಾವು ಸಾವಯವ ಕೃಷಿಯಲ್ಲಿ ಬೆಳೆದಂತ ಪದಾರ್ಥಗಳನ್ನ ನಾವು ಬೆಳೆದು ನಮ್ಮ ಪ್ರಾಡಕ್ಟ್ಗಳು, ನಮ್ಮ ಉತ್ಪನ್ನಗಳಲ್ಲಿ ನಾವು ಅದನ್ನ ಬಳಕೆ ಮಾಡ್ತಾ ಇದೀವಿ. ಕ್ವಾಲಿಟಿ ಆಫ್ ರಾ ಮಟೀರಿಯಲ್ಸ್. ಸೊ ಕೆಪಾಸಿಟಿ ತಗೊಂಡ್ರೆ 165 ಮೆಟ್ರಿಕ್ ಟನ್ ಮಂತ್ ಪ್ರೊಸೆಸಿಂಗ್ ಕೆಪಾಸಿಟಿ ಇದೆ ನಮ್ಮ ಸಂಸ್ಥೆದು. ನೆಕ್ಸ್ಟ್ ಸರ್, ಅಂಡ್ ಇಮ್ಯುನಿಟಿ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಬರೋಣ ಈಗ. ಇಮ್ಯುನಿಟಿ ಅಂಡ್ ಪ್ರಿವೆಂಟಿವ್ ಹೆಲ್ತ್ ಸಪ್ಲಿಮೆಂಟ್ಸ್ ಏನಿದು? ಸೊ ಅದೇ ರೀತಿ ಯಾವ್ದ್ರ ಬಗ್ಗೆ ಇವತ್ತು ನಾನು ಹೇಳಕ್ ಬರ್ತಾ ಇದ್ದೀನಿ? ಅಡ್ವಾನ್ಸ್ಡ್ ಆಯುರ್ವೇದ ಬಗ್ಗೆ. ನೆಕ್ಸ್ಟ್, ಪ್ರಿವೆಂಟಿವ್ ಅಂಡ್ ಹೆಲ್ತ್ ಸಪ್ಲಿಮೆಂಟ್ಸ್ ಅಲ್ಲಿ ಅಡ್ವಾನ್ಸ್ಡ್ ಆಯುರ್ವೇದ. ಆಯುರ್ವೇದ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಪುರಾತನ ಕಾಲದಿಂದನೂ ಕೂಡ 5,000 ವರ್ಷದಿಂದ ನಮ್ಮ ಭಾರತದಲ್ಲಿ ಜನ್ಮ ತಾಳದಂತ ಒಂದು ಪದ್ಧತಿ ಆಯುರ್ವೇದ. ಬಟ್ ನಮ್ಮ ಸಂಸ್ಥೆ ಅದನ್ನ ಅಡ್ವಾನ್ಸ್ಡ್ ಆಗಿ ತಗೊಂಡ್ ಬಂದಿದೆ. ಮಾಡರ್ನ್ ಸೈನ್ಸ್ ತಕ್ಕಂತೆ ಅದನ್ನ ವ್ಯಾಲಿಡೇಟ್ ಮಾಡಿದೆ.
ಅಂಡ್ R&D ಸೆಂಟರ್ ಅಂತ ನೋಡ್ತಾ ಬಂದ್ರೆ R&D ಯಾವ ರೀತಿ ಕೊಲಾಬರೇಷನ್ ಅಲ್ಲಿ ಇದೆ ಅಂದ್ರೆ ಬಯೋ ಆಕ್ಟಿವ್ಸ್ ಜಪಾನ್ ಕಾರ್ಪೊರೇಷನ್. ಈಗ ಒಂದ್ ರೀತಿ ನೋಡಿದಾಗ ಆಯುರ್ವೇದ ಅಂತ ಬಂದ್ರೆ ಪ್ರಪಂಚದಲ್ಲಿ ಭಾರತ ಅಂತ ಹೇಳ್ತಾರೆ, ಕ್ವಾಲಿಟಿ ಅಂತ ಬಂತು ಅಂದ್ರೆ ಜಪಾನ್ ಅಂತ ಹೇಳ್ತೇವೆ. ಅದೇ ರೀತಿ ನಮ್ಮ R&D ಸೆಂಟರ್ ಈ ಒಂದು ಕ್ವಾಲಿಟಿ ವಿಚಾರದಿಂದಲೇ ತುಂಬಾ ಮುಂದೆ ಇದೆ. ಬಯೋಆಕ್ಟಿವ್ಸ್ ಅಲ್ಲಿ ಕೊಲಾಬರೇಟ್ ಆಗಿ ನಡೀತಿರಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಟೆಕ್ನಿಕಲ್ ಕೊಲಾಬರೇಷನ್. ಅಂಡ್ ಸರ್ಟಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಸರ್ ನಿಮ್ ಕಂಪ್ನಿಗೆ ಏನ್ ಸರ್ಟಿಫಿಕೇಶನ್ ಇದೆ? ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್, ಆಯುಷ್ ಸರ್ಟಿಫಿಕೇಟ್. ಲಾಕ್ಡೌನ್ ಆದಂತ ಟೈಮ್ ಅಲ್ಲಿ ಮೋದಿಜಿ ಅವರು ಬಂದು ಮಿನಿಸ್ಟ್ರಿ ಆಫ್ ಆಯುಷ್ ಅಲ್ಲಿ ಏನೆಲ್ಲ ಬರ್ತಾ ಇದೆ, ನಮ್ಮ ಮಿನಿಸ್ಟ್ರಿ ಆಫ್ ಆಯುಷ್ ಅಲ್ಲಿ ಏನೆಲ್ಲ ರಿಲೀಸ್ ಮಾಡ್ತಾ ಇದೀವಿ, ಆಯುಷ್ಗೆ ಸಂಬಂಧಪಟ್ಟಂತ ಉತ್ಪನ್ನಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ಅದೇ ರೀತಿ ನಮ್ಮ ಸಂಸ್ಥೆ ಆಯುಷ್ ಇಂದ ಸರ್ಟಿಫೈಡ್ ಆಗಿದೆ. ನಮ್ಮ ಪ್ರಾಡಕ್ಟ್ ಗಳು ಆಯುಷ್ ಇಂದ ಸರ್ಟಿಫೈಡ್ ಆಗಿದೆ, ಮಿನಿಸ್ಟ್ರಿ ಆಫ್ ಆಯುಷ್, ಗವರ್ಮೆಂಟ್ ಆಫ್ ಇಂಡಿಯಾ. ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಆರೋಗ್ಯ ಎಷ್ಟು ಜನಕ್ಕೆ ಇಂಪಾರ್ಟೆಂಟ್. ಸರ್ ಇವತ್ತೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ, ಏನಕ್ಕೆ? ಆರೋಗ್ಯ ತೋರ್ಸ್ಕೊಳಕಲ್ಲ ಬಾಸ್, ಕಾಯಿಲೆ ತೋರ್ಸ್ಕೊಳೋದಕ್ಕೆ. ಇವತ್ತು ನಾನು ಆರೋಗ್ಯನ ಹೇಗ್ ಚೆನ್ನಾಗಿಟ್ಕೋಬೇಕು ಅಂತ ಹೇಳ್ತಾ ಬರ್ತೀನಿ. ನಮ್ಮ ಕೈಯಲ್ಲಿದೆ, ಅಂಗೈಯಲ್ಲಿ ಆರೋಗ್ಯ, ಅದನ್ನ ಹೇಳೋದಕ್ಕೆ ಬರ್ತಾ ಇದೀನಿ. ಸೊ ನಮ್ಮ ಪ್ರಾಡಕ್ಟ್ ಗಳ ಬಗ್ಗೆ ಹೇಳ್ತಾ ಬರೋಣ. ನಮ್ಮ ಕಂಪನಿ ಶುರುವಾದಾಗ ಲಾಂಚ್ ಆದಂತ ಒಂದು ಪ್ರಥಮ ಪ್ರಾಡಕ್ಟ್ iPulse. ಏನಿದೆ iPulse? ಇಟ್ಸ್ ಅ ಇಮ್ಯುನಿಟಿ ಬೂಸ್ಟರ್ ಅಂಡ್ ಆಂಟಿ ಆಕ್ಸಿಡೆಂಟ್ ರಿಚ್ ಮಲ್ಟಿ ಫ್ರೂಟ್ ಜ್ಯೂಸ್ ಬಾಟಲ್. 1 ಲೀಟರ್ ಜ್ಯೂಸ್ ಫಾರ್ಮ್ ಅಲ್ಲಿ ಬರೋಂತ ಒಂದು ಬ್ಯೂಟಿಫುಲ್ ಅಂಡ್ ಫ್ಯಾಂಟಾಸ್ಟಿಕ್ ಸೂಪರ್ ಬ್ರ್ಯಾಂಡ್ ಪ್ರಾಡಕ್ಟ್. ನೆಕ್ಸ್ಟ್, ಅಂಡ್ ಇದ್ರಲ್ಲಿ ಏನೇನೆಲ್ಲ ಬೆನಿಫಿಟ್ ನಾವು ತಗೊಳ್ತಾ ಬರ್ಬೋದು ಅಂತ ನೋಡೋಣ. ಅಂಡ್ ಇದರಲ್ಲಿ ಯಾವ ರೀತಿ ವೆಲ್ನೆಸ್ ಅಂತ ಇದೆ, ಇದರಲ್ಲಿ ಏನಿದೆ ಫಸ್ಟ್ ನಾವು ನೋಡ್ತಾ ಬಂದ್ರೆ ಇದರಲ್ಲಿ ಒಂದು ಕ್ಯಾಪ್ಟನ್ ಫ್ರೂಟ್ ಆಗಿ ನಾವು ಯೂಸ್ ಮಾಡಿದೀವಿ. ನೆಕ್ಸ್ಟ್ ಪ್ರಸನ್ನ ಸರ್, ನೆಕ್ಸ್ಟ್ ಅಂಡ್ ಕ್ಯಾಪ್ಟನ್ ಫ್ರೂಟ್ ಆಗಿ ನಾವು ಯೂಸ್ ಮಾಡಿದೀವಿ ಅಸಾಯ್ ಬೆರಿ. ಏನಿದೆ ಹಣ್ಣು? ಇದು ನಮ್ಮ ನೆಕ್ಸ್ಟ್ ಇಂಡಿಯಾದಲ್ಲಿ ಸಿಗುವಂತ ಒಂದು ಹಣ್ಣಲ್ಲ ಇದು, ಅಸಾಯ್ ಬೆರಿ. ಇಟ್ಸ್ ಅನ್ ಆಂಟಿ ಆಕ್ಸಿಡೆಂಟ್ ಸೂಪರ್ ಫ್ರೂಟ್. ನೆಕ್ಸ್ಟ್ ಅಂತ ಹೇಳ್ಬೋದು, ಫ್ರಮ್ ದ ಅಮೆಜಾನ್ ರೈನ್ ಫಾರೆಸ್ಟ್. ಅಮೆರಿಕದಲ್ಲಿ, ಸೌತ್ ಅಮೆರಿಕದಲ್ಲಿ ಒಂದು ಕಾಡಲ್ಲಿ, ದಟ್ಟ ಅರಣ್ಯ ಕಾಡಿನಲ್ಲಿ ಸಿಗುವಂತ ಒಂದು ಹಣ್ಣು. ಈ ಒಂದು ಹಣ್ಣನ್ನ ನಾವು ಒಂದು ಪ್ರಾಡಕ್ಟ್ ಅಲ್ಲಿ ಬಳಕೆ ಮಾಡಿದೀವಿ. ಈ ಒಂದು ಹಣ್ಣಿನ ಕೆಪಾಸಿಟಿ ಹೇಳ್ಬೇಕಂದ್ರೆ 1000 ಕಲ್ಲಂಗಡಿ ಹಣ್ಣನ್ನ ಒಂದ್ ಕಡೆ ಇಡಿ, 100 ಗ್ರಾಮ್ ಅಸೈಬೆರಿ ಹಣ್ಣನ್ನ ಒಂದ್ ಕಡೆ, ಅಷ್ಟು ಪವರ್ಫುಲ್ ಆದಂತ ಹಣ್ಣು ಇದ್ರಲ್ಲಿ ನಾವು ಯೂಸ್ ಮಾಡಿದೀವಿ. ಇದ್ರಲ್ಲಿ ಹೊರಾಕ್ ವ್ಯಾಲ್ಯೂ ಅಂತ ಬಂತು ಅಂದ್ರೆ ಮೋರ್ ದನ್ 1,02,700 ಹೊರಾಕ್ ವ್ಯಾಲ್ಯೂ. ಹೊರಾಕ್ ಅಂದ್ರೆ ನೀವು ಟೆಕ್ನಿಕಲ್ ಯಾರಿಗೂ ಅರ್ಥ ಆಗಲ್ಲ. ಇದನ್ನು ಆಕ್ಸಿಜನ್ ರಾಡಿಕಲ್ ಅಬ್ಸರ್ವೆನ್ಸ್ ಕೆಪಾಸಿಟಿ ಅಂದ್ರೆ ಇಷ್ಟು ಹೊರಾಕ್ ವ್ಯಾಲ್ಯೂ ನಾವು ಪ್ರತಿದಿನ ನಮ್ಮ ಫುಡ್ ಅಲ್ಲಿ ನಮಗೆ ಸಿಗಬೇಕು. ಬಟ್ ಇವತ್ತು ನಮ್ಮ ಫುಡ್ ಅಲ್ಲಿ ಇಲ್ಲ. ಸಿ, ಯಾವ್ದೋ ಒಂದು ಮಾತಿದೆ, ಇಫ್ ಯುವರ್ ಫುಡ್ ಈಸ್ ರಾಂಗ್ ಮೆಡಿಸಿನ್ ಇಸ್ ಆಫ್ ನೋ ಯೂಸ್. ಇಫ್ ಯುವರ್ ಫುಡ್ ಇಸ್ ರೈಟ್ ಮೆಡಿಸಿನ್ ಇಸ್ ನೋ ನೀಡ್. ಇವತ್ತು ನಮ್ಮ ಫುಡ್ ಎಲ್ಲ ಸಿಗ್ತಾ ಇಲ್ಲ. ನೆಕ್ಸ್ಟ್, ಬಟ್ ಇದರಲ್ಲಿ ಸಿಗ್ತಾ ಇದೆ ಆ ಒಂದು ಹೊರಾಕ್ ವ್ಯಾಲ್ಯೂ. ನೆಕ್ಸ್ಟ್ ಹೇಳ್ದಂಗೆ ಆಕ್ಸಿಜನ್ ರೆಗ್ಯುಲರ್ ಅಬ್ಸರ್ವೆನ್ಸ್ ಕೆಪಾಸಿಟಿ ಅಂಡ್ ಆಂಟಿ ಆಕ್ಸಿಡೆಂಟ್. ಸೊ ಏನಿದು ಸರ್? ಈ ಹೊರಾಕ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನಾವು ಸ್ವಲ್ಪ ಜನರಲ್ ನಾಲೆಜ್ ಆಗಿ ತಿಳ್ಕೊಬೇಕು. ಎಲ್ಲ ಸ್ವಲ್ಪ ಹತ್ರ ಬಂದು ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ 2 ಆಪಲ್ ಗಳನ್ನ ನಾವು ನೋಡ್ತಾ ಇದೀವಿ. ಫಸ್ಟ್ ಕಟ್ ಮಾಡಿಟ್ವಿ. ಕಟ್ ಆದ್ಮೇಲೆ 1 ಅವರ್ ಬಿಟ್ಟ ಮೇಲೆ ಆಪಲ್ ಆರೆಂಜ್ ಕಲರ್ ಅಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಅಲ್ಲಿ ಡಾರ್ಕ್ ಆಗಿ ನೀವು ನೋಡ್ತೀರಾ. ಆಪಲ್ ಆಗಿರ್ಬೋದು ಅಥವಾ ನೀವು ಆಲೂಗೆಡ್ಡೆ ಆಗಿರ್ಬೋದು, ನೀವು ಕಟ್ ಮಾಡಿದಾಗ ಈ ರೀತಿಯಾದಂತ ಒಂದು ಕಲರ್ ಬರುತ್ತೆ. ಏನಕ್ಕೆ? ಅದ್ ಏನಂತ ಹೇಳ್ತಾರೆ ಅದಕ್ಕೆ? ಅದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಆಕ್ಸಿಡೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸರ್, ಯಾಕೆ ಈ ತರ ಆಗುತ್ತೆ ಅಂದ್ರೆ ಗಾಳಿಲಿರುವಂತ ಆಕ್ಸಿಡೇಷನ್ ಅಥವಾ ನೋಡಿ, ಒಂದು ಐರನ್ ಅನ್ನ ನೀವು ಇಲ್ಲಿ ನೋಡ್ಬೋದು, 2 ನೀವು ನೋಡ್ಬೋದು ಇಲ್ಲಿ. 1 ಸೆಕೆಂಡ್ ಲೀಟರ್ಸ್ ಆಕ್ಸಿಡೇಷನ್ ಅಂತ ನೋಡಿದಾಗ ನೋಡಿ, ಐರನ್ ನ ಒಳಗಡೆ ಇದಾಗತ್ತೆ, ಅದನ್ನ ಗಾಳಿಗೆ ಬಿಟ್ಟಾಗ ಯಾವ ರೀತಿ ಅದು ಕಲರ್ ಚೇಂಜ್ ಆಗಿರುತ್ತೆ, ಅಥವಾ ಒಂದು ಕ್ವಾಲಿಟಿ ಅಥವಾ ಒಂದು ಎಲಿಮೆಂಟ್ ಯಾವ ರೀತಿ ಬದಲಾಗುತ್ತೆ ಅಂತ ನೀವು ಇಲ್ಲಿ ನೋಡ್ತಾ ಬರ್ಬೋದು. ಸಿ, ಅದೇ ರೀತಿ ಸ್ನೇಹಿತರೆ, ಯಾಕೆ ಅಂದ್ರೆ ಈ ಆಕ್ಸಿಡೇಷನ್ ಅನ್ನೋದು ಯಾವ ರೀತಿ ನಮ್ಮ ಲೈಫ್ ಅಲ್ಲಿ ಅಥವಾ ನಮ್ಮ ಒಂದು ಆರೋಗ್ಯದಲ್ಲಿ ಬದಲಾವಣೆ ಬರುತ್ತಂದ್ರೆ, ಇವತ್ತು ನಾವು ಈ ಒಂದು ಆಕ್ಸಿಡೇಷನ್ ಇಂದ ಪ್ರಿವೆಂಟ್ ಆಗಬೇಕು ಅಂದ್ರೆ, ಆಕ್ಸಿಡೇಷನ್ ಟು ಪ್ರಿವೆಂಟ್, ಅಬಿಲಿಟಿ ಟು ಆಕ್ಸಿಡೇಟ್ ಪ್ರಿವೆಂಟೇಷನ್ ಅಂದ್ರೆ ನಮ್ಮ ಹೊರಾಕ್ ವ್ಯಾಲ್ಯೂನ ನಾವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಅದು ಯಾವ್ದ್ರಲ್ಲಿ ಸಿಗುತ್ತೆ? ನಮ್ಮ ಆಕ್ಸಿಡೇಷನ್ ವ್ಯಾಲ್ಯೂ ನಮ್ಗೆ ಎದ್ರಲ್ಲಿ ಸಿಗುತ್ತೆ? ಆಂಟಿ ಆಕ್ಸಿಡೆಂಟ್ ಆಗಿರೋಂತ ಒಂದು ಅಸೈಬೆರಿ ಹಣ್ಣಿಂದ ನಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಸರ್. ಸೊ ಅಂದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಯಾವ ರೀತಿ ತಗೋಬಹುದು ಅಂದ್ರೆ, ಅಡ್ವಾಂಟೇಜ್ ಆಗಿ ಅಂತ ತಗೊಳ್ತಾ ಬಂದ್ರೆ, ದಿನಕ್ಕೆ 60 ml iPulse ನೀವು ತಗೊಳ್ಳೋ ಮುಖಾಂತರ, ದಿನಕ್ಕೆ 60 ml, ಬೆಳಿಗ್ಗೆ 30 ml, ರಾತ್ರಿ 30 ml ತಗೊಳ್ಳೋ ಮುಖಾಂತರ 3.5 kg ಅಷ್ಟು ಹಣ್ಣು ತರಕಾರಿ ಎಷ್ಟು ನಿಮಗೆ ಹೊರಾಕ್ ವ್ಯಾಲ್ಯೂ ಈ ಒಂದು 60 ml ಅಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಪ್ರಾಡಕ್ಟ್ ಇಂದ ಬೆನಿಫಿಟ್ ಇದು ಬೆನಿಫಿಟ್ ನಿಮಗೆ ಅಂದ್ರೆ, ಇದರಿಂದ ನಿಮಗೆ ಏನಾಗುತ್ತೆ? ನಿಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ನಿಮ್ನ ಬ್ಯಾಕ್ಟೀರಿಯಾ ಮತ್ತೆ ವೈರಸಸ್ ಇಂದ ನಿಮ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು 60 ml iPulse ಪ್ರತಿದಿನ. ಎಸ್ ಸರ್. ಅಂಡ್ ಇದನ್ನ ನಮ್ಗೆ ಇನ್ಸ್ಪೈರ್ ಆಗಿದ್ದು AS10 ಅನ್ನೋ ಒಂದು ಸ್ಪೇಸ್ ಡ್ರಿಂಕ್ ಇಂದ. ಎಷ್ಟೋ ಅಸ್ಟ್ರೋನಾಟ್ಸ್ ಅಂದ್ರೆ ಈ ಗಗನಯಾತ್ರಿಗಳು ಏನು ಮೇಲಕ್ಕೆ ಹೋದಾಗ, ಸ್ಪೇಸ್ಗೆ ಹೋದಾಗ, ಇವನ್ ಅವರು ಸುಮಾರು ದಿನಗಳು, ವರ್ಷಗಳಲ್ಲಿ ಕಾಲ ಕಳಿಬೇಕಾಗುತ್ತೆ. ಅವ್ರ ಫುಡ್ ಅನ್ನು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಅಂತ ಟೈಮಲ್ಲಿ ಅವರು ಕೆಳಗಡೆಯಿಂದ ಮೇಲಕ್ಕೆ ಇಡ್ಲಿ ವಡಾ ಸಾಂಬಾರ್ ತಗೊಂಡು ಹೋಗಕ್ಕಾಗಲ್ಲ. ಸೊ ಏನಕ್ಕೆ ಅಂದ್ರೆ ಅವ್ರು ದೇ ಕ್ಯಾರಿ AS10 ಸ್ಪೇಸ್ ಡ್ರಿಂಕ್. ಮೇಲ್ಗಡೆ ಹೋದಾಗ ಆ ಒಂದು ರೇಡಿಯೇಷನ್ಸ್ ಆ ಒಂದು ದೇಹಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅವ್ರನ್ನ ಡ್ಯಾಮೇಜ್ ಮಾಡುತ್ತೆ. ಸ್ಕಿನ್ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ರೆಡ್ಯೂಸಸ್ ದ ಎಫೆಕ್ಟ್ ಆಫ್ ರೇಡಿಯೇಷನ್ ಫ್ರಮ್ ಏಜಿಂಗ್.
ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಅಸೈಬೆರಿ ಹಣ್ಣಿನ ಜ್ಯೂಸ್ ಅನ್ನು ತಗೊಂಡು ಹೋಗ್ತಾರೆ. ಅಂಡ್ ಅಸೈಬೆರಿ ಹಣ್ಣಿಂದ ಏನ್ ಬೆನಿಫಿಟ್, ಐಪಲ್ಸ್ ಇಂದ ಏನ್ ಬೆನಿಫಿಟ್ ಅಂದ್ರೆ ಕಾರ್ಡಿಯಾಕ್ ವೆಲ್ನೆಸ್. ಇವತ್ತು ಕೊರೋನಾ ಅಷ್ಟೇ ಅಲ್ಲ, ಇವತ್ತು ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇರೋನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಪ್ರಾಡಕ್ಟ್ ಇಂದ ಕಾರ್ಡಿಯಾಕ್ ವೆಲ್ನೆಸ್ ನಿಮಗೆ ಸಿಗುತ್ತೆ. ಬ್ಯಾಕ್ ಸರ್. ಅಂಡ್ ಇದೇ ರೀತಿ ಇವತ್ತು ಬ್ಯಾಕ್ ಅದೇ ಕಾರ್ಡಿಯಾಕ್ ವೆಲ್ನೆಸ್ ಅಲ್ಲೇ ಇರಿ. ಬಿಫೋರ್ ದಟ್ ಐ ಕಾಫಿ. ಅಂಡ್ ನಮ್ಮ ಜೊತೆ ಇವತ್ತು ಐಪಲ್ಸ್ ಇಂದ ರಿಸಲ್ಟ್ ತಗೊಂಡಿರೋಂಥವ್ರನ್ನ ನಾವು ಇವತ್ತು ನಮ್ಮ ಜೊತೆ ನಾವಿಲ್ಲಿ ಮಾತಾಡ್ಸೋಣ. ಇವತ್ತು ಐಪಲ್ಸ್ ಇಂದ ರಿಸಲ್ಟ್ ತಗೊಂಡಿರೋಂತ ನಮ್ಮ ಸ್ನೇಹಿತರು ಯಾರಿದ್ರು ಅವ್ರನ್ನ ಸ್ಪಾಟ್ಲೈಟ್ ತಗೊಂಡ್ಬನ್ನಿ. ಇವತ್ತು ಮಹೇಶ್ ಎಂಬಿ ಅವರು ಐಪಲ್ಸ್ ಇಂದ ಏನ್ ರಿಸಲ್ಟ್ ತಗೊಂಡಿದ್ದಾರೆ ಅವರು ಶೇರ್ ಮಾಡ್ಬೇಕು ಸರ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನಾನು ಮಹೇಶ್ ಎಂಬಿ, ಟಾಟಾ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ನಾನು ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆದಾಗ ಅಂತ ಸಮಸ್ಯೆಗಳು ನನ್ಗೆ ಏನಿರಲಿಲ್ಲ. ಆದ್ರೆ ಡಿಸ್ಟ್ರಿಬ್ಯೂಟರ್ ಆಗಿ ಜಾಯ್ನ್ ಆಗಿದೆ ಅಂತ ಬಂದಾಗ ನನ್ನ ಪ್ರಾಡಕ್ಟ್ ಬಗ್ಗೆ ನಾನು ತಿಳ್ಕೊಳ್ಬೇಕಾಗಿತ್ತು. ಸೊ ಆವಾಗ ನಾನು ಐಪಲ್ಸ್ ಅನ್ನ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಐಪಲ್ಸ್ ನ ಸ್ಟಾರ್ಟ್ ಮಾಡಿ ನನಗೆ ಆ ಐಪಲ್ಸ್ ತುಂಬಾ ಇಷ್ಟ ಆಯ್ತು. ಅದ್ರ ಟೇಸ್ಟ್ ನಮಗೆ ತುಂಬಾ ಇಷ್ಟ ಆಯ್ತು. ಸೊ ನನಗೆ ಏನ್ ಬೆನಿಫಿಟ್ ಸಿಗ್ತಂತ ನನಗೆ ತಗತಾ ಅಂತಂದ್ರೆ, ಕಳೆದ 25 ವರ್ಷದಿಂದನೇ ನನಗೆ ಸನ್ ಬರ್ನಿಂಗ್ ಸ್ಟಾರ್ಟ್ ಆಗಿತ್ತು. ಆವಾಗ ಡಾಕ್ಟರ್ ಸ್ಕಿನ್ ಸ್ಪೆಷಲಿಸ್ಟ್ ಗಳೆಲ್ಲ ಚೆಕ್ ಮಾಡ್ಬಿಟ್ಟು ಬಯಾಪ್ಸಿ ಅಂತ ಟೆಸ್ಟ್ ಕೂಡ ಮಾಡಿದ್ರು ಸ್ಕಿನ್ ನ. ಅದರಲ್ಲೂ ಕೂಡ ಅವ್ರು ಕೊನೆಗೆಲ್ಲ ಫೈನಲ್ ಆಗಿ ನನಗೆ ಕೊಟ್ಟಂತ ರಿಸಲ್ಟ್ ಏನಪ್ಪಾ ಅಂತಂದ್ರೆ, ಫುಲ್ ಶರ್ಟ್ ಹಾಕಿ ಫುಲ್ ಪ್ಯಾಂಟ್ ಅಲ್ಲಿ, ಸೊ ನೀವು ಸನ್ಗೆ ಎಕ್ಸ್ಪೋಸ್ ಆಗ್ಬೇಡಿ ಅಂತ ಒಂದು ಫೈನಲ್ ಸೊಲ್ಯೂಷನ್ ಕೊಟ್ಟು ಟ್ಯಾಬ್ಲೆಟ್ ಏನು ಬೇಡ ಅಂತ ಹೇಳ್ಬಿಟ್ರು. 25 ವರ್ಷದ ಹಿಂದೆ ಹೇಳ್ತಾ ಇರೋದು ನಾನು. ಸೊ ಈ ಡ್ರಿಂಕ್ಸ್ ನ ನಾನು ನನ್ನ ಈ ಸಪ್ಲಿಮೆಂಟ್ ಐಪಲ್ಸ್ ತಗತಾ ಬಂದಾಗ ನನಗೆ ಆಟೋಮೆಟಿಕ್ ಆಗಿ ನಂದು ಅದು ಕ್ಲಿಯರ್ ಆಗ್ತಾ ಬಂತು. ಸೊ ನನಗೆ ಖುಷಿ ಆಯ್ತು. 25 ವರ್ಷದ ಹಿಂದೆ ಇದು ಆಗಲ್ಲ ಅಂತ ಡಾಕ್ಟ್ರೇ ಹೇಳಿರ್ಬೇಕಾದ್ರೆ ಇವತ್ತು ಇದನ್ನ ತಗೊಂಡಾಗ ಕ್ಲಿಯರ್ ಆಗ್ತಾ ಬರ್ತದೆ ಅಂತ ಖುಷಿ ಆಯ್ತು ನನಗೆ. ಇಂಥ ಒಂದು ಅದ್ಭುತವಾದ ರಿಸಲ್ಟ್ ಅನ್ನ ಈ ಪ್ರಾಡಕ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೈ ಸರ್. ಅದ್ಭುತವಾದ ರಿಸಲ್ಟ್ ನೀವು ತಗೊಂಡಿದ್ದೀರಾ. ಇದೇ ರೀತಿ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇರಿ, ಆರೋಗ್ಯನ ನಿಮ್ದಾಗಿ ಮಾಡ್ಕೊಳ್ಳಿ. ಅಂಡ್ ಸ್ನೇಹಿತರೆ, ಅದೇ ರೀತಿನೇ ಇಲ್ಲಿ ನಾವು ನೋಡ್ತಾ ಬರಬಹುದು. ದೆನ್ ಕಾರ್ಡಿಯಾಕ್ ವೆಲ್ನೆಸ್ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಹೋಗೋಣ. ಐ ಕಾಫಿ. ಫಸ್ಟ್ ಒಂದು ಇಮ್ಯುನಿಟಿ, ಒಂದು ಸೂಪರ್ ಬ್ರಾಂಡ್ ಪ್ರಾಡಕ್ಟ್. ನಂತರ ಐ ಕಾಫಿ ಅನ್ನೋ ಪ್ರಾಡಕ್ಟ್ ನಮ್ಮ ಸಂಸ್ಥೆ ಲಾಂಚ್ ಮಾಡ್ತು. ಏನಿ ಒಂದು ಪ್ರಾಡಕ್ಟ್, ಇಟ್ಸ್ ಅನ್ ಮ್ಯಾನೇಜ್ ಡಯಾಬಿಟಿಸ್ ವಿತ್ ಅ ಗ್ರೇಟ್ ಟೆಸ್ಟಿಂಗ್ ಕಾಫಿ. ಕಾಫಿ ಟೇಸ್ಟ್ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದೇನೆ ಕಾಫಿ ಕುಡ್ಕೊಂಡು ಶುಗರ್ ಕಂಟ್ರೋಲ್ ಮಾಡೋಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ನಮ್ಮ ಸಂಸ್ಥೆ ಲಾಂಚ್ ಮಾಡಿದ್ರು. ಇದರಲ್ಲಿ ಅಂತ ಏನಿದೆ, ಇದರಲ್ಲಿ ಸೂಪೀರಿಯರ್ ಕಾಫಿ ಬೀನ್ಸ್ ನಾವು ಯೂಸ್ ಮಾಡಿದೀವಿ. ಕೂರ್ಗ್ ಕರ್ನಾಟಕ ರೀಜನ್ ಇಂದ ಬೆಳೆಯುವಂತ ಒಂದು ಕಾಫಿ ಬೀನ್ಸ್ ನಾವು ಇದರಲ್ಲಿ ಯೂಸ್ ಮಾಡಿದೀವಿ. ನೆಕ್ಸ್ಟ್ ಇದರಲ್ಲಿ ನಾವು 2 ರೀತಿಯಾದಂತ ಕಾಫಿ ನಾವು ನೋಡಬಹುದು, ಕ್ರೀಮರ್ ಅಂಡ್ ಬ್ಲಾಕ್. ಈ ರೆಗ್ಯುಲರ್ ಡಯಾಬಿಟಿಕ್ ಇಲ್ಲ ಸರ್, ನಾನು ತಗೋಬಹುದು 100% ಯು ಕ್ಯಾನ್ ಟೇಕ್, ಪ್ರಿವೆಂಟಿವ್ ಇಸ್ ಬೆಟರ್ ದನ್ ಕ್ಯೂರ್. ಸೊ ನೀವು ತಗೋಬಹುದು ಕಾಫಿ ಕ್ರೀಮರ್ ಅಂಡ್ ಬ್ಲಾಕ್ ಅನ್ನ, ಎರಡು ಕೂಡ ನೀವು ತಗೊಳ್ತಾ ಬರ್ಬೋದು. ಡಯಾಬಿಟಿಕ್ ಇರೋರನ್ನು ತಗೋಬಹುದು. ಇದ್ರಲ್ಲಿ ಇನ್ನೊಂದು ಅಂಶ ನಾವು ಯೂಸ್ ಮಾಡಿದೀವಿ, ಸಾಲ್ಸಿಟಾಲ್. ಅದನ್ನ ಸೆಲೇಶಿಯಾ ರೆಟಿಕ್ಯುಲೇಟಾ ಅಂದ್ರೆ ಇದನ್ನ ಸಂಸ್ಕೃತದಲ್ಲಿ ನಾವು ಹೇಳ್ತೀವಿ ಏಕನಾಯಕಂ ಬೇರು. ಇದು ಕಂಟ್ರೋಲ್ಸ್ ಬ್ಲಡ್ ಶುಗರ್. ಸೊ ಇದು ಎಲ್ಲಿಂದ ಸಿಕ್ತು ಸರ್, ಹೇಗ್ ಸರ್ ಇದು ಜನ್ಮ ತಾಳ್ತು ಅಂದ್ರೆ, 3,500 ವರ್ಷದ ಹಿಂದೆ ನಮ್ಮ ಆಯುರ್ವೇದ ಪಿತಾಮಹ ಚರಕ ಮಹರ್ಷಿ ಅವರು, ಚರಕ ಮಹರ್ಷಿ ಅವರು ಈ ಒಂದು ಇನ್ಗ್ರೀಡಿಯಂಟ್ ಅವಾಗ್ಲೇ ಮಧುಮೇಹಕ್ಕೆ ಕಂಡಿಡಿದಿದ್ರು, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ. ಇದೇ ಒಂದು ಇನ್ಗ್ರೀಡಿಯಂಟ್ ನ ನಾವಿವತ್ತು ನಮ್ಮ ಒಂದು ಐ ಕಾಫಿ ಯೂಸ್ ಮಾಡ್ತಾ ಇದ್ವಿ. ಫ್ಯಾಂಟಾಸ್ಟಿಕ್ ರಿಸಲ್ಟ್ ನಮ್ಗೆ ಇದರಿಂದ ಬರ್ತಾ ಇದೆ. ಅದೇ ರೀತಿ ಒಂದು ಐ ಕಾಫಿಯಿಂದ ರಿಸಲ್ಟ್ ಪಡ್ಕೊಂಡಿರುವಂತವ್ರು ಕೂಡ ಇವತ್ತು ನಮ್ಮ ನಡುವೆ ಇದ್ದಾರೆ. ಇವನ್ ಐ ಕಾಫಿಯಿಂದ ನಾನು ಹೇಳೋದಕ್ಕಿಂತ ರಿಸಲ್ಟ್ ತಗೊಂಡಿರುವಂತ ವ್ಯಕ್ತಿ ಕಡೆಯಿಂದ ನಾವು ಇವತ್ತು ತಿಳ್ಕೊಳ್ಳೋಣ. ಐ ಕಾಫಿ ಕಿರಣ್ ದಾವಣಗೆರೆ ಅವರು ಐ ಕಾಫಿಯಿಂದ ಯೂಸ್ ಮಾಡ್ಕೊಂಡಿರೋಂತ ಬೆನಿಫಿಟ್ ನ ಹೇಳ್ಬೇಕು. ಕಿರಣ್ ಅವರು. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಜೋಶಿ ಅಂತ ಸರ್, ದಾವಣಗೆರೆಯಿಂದ ಮಾತಾಡ್ತಿರೋದು. ಸರ್, ಅಮ್ಮಂಗೆ ತುಂಬಾ ವರ್ಷದಿಂದ, ಒಂದು ಸುಮಾರು 10 ವರ್ಷದಿಂದ ಶುಗರ್ ಇತ್ತು ಸರ್. ನೀವು ಲಾಸ್ಟ್ ರಿಪೋರ್ಟ್ ನೋಡ್ಬೋದು ಸರ್. ಲಾಸ್ಟ್ ರಿಪೋರ್ಟ್ ಬಂದು ಲಾಸ್ಟ್ ಮಂತ್ ಅಲ್ಲಿ ನಾನು ಚೆಕ್ ಮಾಡಿಸಿದಾಗ 243 ಇತ್ತು ಸರ್. ಐ ಕಾಫಿ ತಗೊಳ್ಳೋಕ್ಕಿಂತ ಮುಂಚೆ. ಬಟ್ ಐ ಕಾಫಿ ತಗೊಂಡ್ಮೇಲೆ ಈಗ ರಿಸಲ್ಟ್ ನೋಡ್ಬೋದು ಸರ್, 103 ಬಂದಿದೆ. ಜಸ್ಟ್ 1 ಮಂತ್ ಅಲ್ಲಿ ರಿಸಲ್ಟ್ ಬಂದಿದೆ ನನಗೆ. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಸುಸ್ತಾಗ್ತಾ ಇದ್ರು, ಇವಾಗ ಫುಲ್ ವಾಕಿಂಗ್ ಮಾಡ್ಕೊಂಡ್ ಬರ್ತಾರೆ, ಆರಾಮಾಗಿದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಇಂಡಸ್ ವಿವಾ ಮತ್ತೆ ಐ ಕಾಫಿಗೆ. ಥ್ಯಾಂಕ್ ಯು ಕಿರಣ್ ಅವರೇ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಅನುಭವನ. ಅದೇ ರೀತಿ ಆರೋಗ್ಯವಾಗಿರಿ ಅಂತ ನಾನು ಈ ಒಂದು ಟೈಮಲ್ಲಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅಂಡ್ ಸ್ನೇಹಿತರೆ, ನೋಡಿ ಇಂತ ಒಂದು ಅದ್ಭುತವಾದಂತ ರಿಸಲ್ಟ್ಸ್ ಇವತ್ತು ನಾವು ನೋಡ್ತಾ ಇದ್ದೀವಿ. ಬ್ಯಾಕ್ ಟು ಪ್ರೆಸೆಂಟೇಶನ್ ಪ್ರಸನ್ನ ಸರ್. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಹೋಗೋಣ. ಐ ಗ್ಲೋ. ಯಾರಿಗೆ ತಾನೇ ಚೆನ್ನಾಗಿ ಕಾಣಕ್ ಇಷ್ಟ ಇಲ್ಲ ರೀ? ಐ ಗ್ಲೋ ಏನ್ ಸರ್ ಇದು? ಮುಖ ಕಚ್ಕೋಣದ ಸರ್? ಇದು ಮುಖ ಕಚ್ಕೋಣದಲ್ಲ, ಇದು ಕುಡಿಯೋದು. ಇಟ್ಸ್ ರಿವಿಟಲೈಸ್ ಬ್ಯೂಟಿ ಫ್ರಮ್ ಇನ್ಸೈಡ್ ಔಟ್. ಒಳಗಡೆ ಇರೋಂತ ಒಂದು ಸೌಂದರ್ಯನ ಹೆಚ್ಚಿಗೆ ಮಾಡ್ಕೊಂಡಂತ ಒಂದು ಅದ್ಭುತವಾದಂತ ಒಂದು ಪ್ರಾಡಕ್ಟ್ ಐ ಗ್ಲೋಸ್. ಇದ್ರಲ್ಲಿ ಏನ್ ಯೂಸ್ ಮಾಡಿದೀವಿ ನಾವು? ಸ್ಯಾಫ್ರಾನ್, ಕೇಸರಿನ ಯೂಸ್ ಮಾಡಿದೀವಿ. ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರುತ್ತೆ. ಈ ಯಾವ ಕೇಸರಿ ನಾವು ಯೂಸ್ ಮಾಡಿದೀವಿ? ಕಾಶ್ಮೀರ್ ವ್ಯಾಲಿಯಲ್ಲಿ ಬೆಳೆಯುವಂತ ಪ್ಯೂರ್ ಕೇಸರಿ. ಈ ಪ್ರಪಂಚದಲ್ಲಿ ಪ್ಯೂರೆಸ್ಟ್ ಸ್ಯಾಫ್ರಾನ್ ಕೇಸರ್ ಸಿಗೋದು ಕಾಶ್ಮೀರ್ ಅಲ್ಲಿ. ಆ ಒಂದು ಕೇಸರ್ನ ನಾವು ಈ ಒಂದು ಪದಾರ್ಥದಲ್ಲಿ ಯೂಸ್ ಮಾಡಿದೀವಿ. ಸೊ ಇದರಿಂದ ಆಗುವಂತ ಲಾಭಗಳೇನು ಸರ್? ಇವತ್ತು ತುಂಬಾ ಜನ ಕಡಿಮೆ ಏಜ್ ಇರುತ್ತೆ, ಬಟ್ ಏಜ್ ಆಗಿರೋ ತರ ಕಾಣ್ತಾ ಇದ್ದಾರೆ. ಕಾರಣ ಏನು?
ಅವ್ರು ತಗೊಳ್ಳಂತ ಒಂದು ಫುಡ್, ಹೊರಗಿನ ವಾತಾವರಣ, ಗಾಳಿ ಯಾವತ್ತೂ ಪರಿಶುದ್ಧವಾಗಿಲ್ಲ. ನಮಗೆ ಆಹಾರ ಕೂಡ, ಫುಡ್ ಕೂಡ, ಇದರಿಂದ ನಿಮಗೆ ಆಂಟಿ ಏಜಿಂಗ್, ನಿಮ್ಮ ಏಜ್ ಆಗೋದನ್ನ ಇದು ತಡೆಯುತ್ತೆ, ನಿಮ್ಮ ಸ್ಕಿನ್ ನ ಇದು ರಿಪೇರಿ ಮಾಡ್ತಾ ಬರುತ್ತೆ ಸೆಲ್ಯುಲಾರ್ ಲೆವೆಲ್ ಅಲ್ಲಿ, ಅಂಡ್ ರಿಸ್ಟೋರ್ಸ್ ಕೊಲೆಜನ್. ಅಂದ್ರೆ ನಿಮ್ಮ ಸೆಲ್ ಏನಾದ್ರು ಡ್ಯಾಮೇಜ್ ಆಗ್ತಾ ಇದ್ರೆ, ನಿಮ್ಮ ಯೌವನದಲ್ಲಿ ಅಥವಾ ಏಜ್ ಅಲ್ಲಿ ಏನಾದ್ರು ಡಿಫರೆನ್ಸ್ ಆಗ್ತಾ ಅದನ್ನ ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ಅಂಡ್ ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ಬೋದು. ಅಂಡ್ ಸ್ಕಿನ್ ವೈಟನಿಂಗ್ ಅಂಡ್ ಹೈಡ್ರೇಟ್ ಸ್ಕಿನ್ ಡಲ್ನೆಸ್ ಆಗಿರ್ಬೋದು ಅಥವಾ ಡ್ರೈ ಆಗ್ತಾ ಇರೋಂಥದ್ದಾಗಿರ್ಬೋದು, ಮಾಯಿಶ್ಚರೈಸ್ ಇಲ್ದೇ ಇರೋಂಥದ್ದನ್ನು ಕೂಡ ಇದೇನ್ ಮಾಡುತ್ತೆ, ಹೈಡ್ರೇಟ್ ಮಾಡ್ತಾ ಬರುತ್ತೆ. ಒಂದು ಎಲ್ಲಾ ಕ್ಲೈಮೇಟ್ ಅಲ್ಲೂ ಕೂಡ ಅಡ್ಜಸ್ಟ್ ಆಗಿ ಆ ಕ್ಲೈಮೇಟ್ ತಕ್ಕಂತೆ ಆರೋಗ್ಯನ ಕಾಪಾಡುವಂತ ಒಂದು ಅಂಶ ಈ ಒಂದು ಐಗ್ಲೋದಲ್ಲಿ ಇದೆ. ಅಂಡ್ ಈ ಒಂದು ಐಗ್ಲೋ 4 ರೀತಿಯಾದಂತಹ ಒಂದು ಫ್ಲೇವರ್ಸ್ ಅಲ್ಲಿ ಬರ್ತಾ ಇದೆ: ಬ್ಲಾಕ್ ಕರೆಂಟ್, ಮ್ಯಾಂಗೋ, ಆರೆಂಜ್ ಅಂಡ್ ಸ್ಟ್ರಾಬೆರಿ. ಸೊ ಈ ಐಗ್ಲೋ ಬಗ್ಗೆ ನಾನು ಹೇಳೋದಕ್ಕಿಂತ ಇವತ್ತು ನಮ್ಮ ನಡುವೆ ಒಬ್ರು ಇದ್ದಾರೆ ಐಗ್ಲೋ. ಯಾಕಂದ್ರೆ ಹೇಳಿದ್ನಲ್ಲ, ಚೆನ್ನಾಗಿ ಕಾಣಬೇಕು, ಬಟ್ ಅವರ ಸ್ಕಿನ್ ನ ಸಮಸ್ಯೆಯಿಂದ ಇವತ್ತು ಹೊರಗೆ ಬಂದು ಒಳ್ಳೆ ರಿಸಲ್ಟ್ ನ ತಗೊಳ್ತಾ ಇರೋಂತ ಮಹೇಶ್ ಉಡುಪಿ ಅವ್ರನ್ನ ಸ್ಪಾಟ್ಲೈಟ್ ತಗೊಂಡ್ಬನ್ನಿ. ಮಹೇಶ್ ಉಡುಪಿ ಅವ್ರಿಗೆ ಯಾವ ರೀತಿಯಾದಂತ ಐಗ್ಲೋದಿಂದ ರಿಸಲ್ಟ್ ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ಹಲೋ ಸರ್, ನಮಸ್ತೆ ಸರ್. ನಾನು ಮಹೇಶ್ ಉಡುಪಿ ಅಂತ ಹೇಳಿ. ನಂದು ಮುಂಚೆ ಮಕ ನೋಡ್ಲಿಕ್ಕೆ ಆ ಟೈಪ್ ಆಯಿಲ್ ಫೇಸ್ ಆಯ್ತು, ಪಿಂಪಲ್ಸ್ ಆಯ್ತು, ಮಕ ಒಂದ್ ಟೈಪ್ ಬೆಳಚಿಗೆ ಕಾಣ್ತಿತ್ತು. ನಂಗೆ ಇನ್ನೊಬ್ರ ಹತ್ರ ಹೋಗ್ಲಿಕ್ಕೆ ಒಂದ್ ಟೈಪ್ ಇರಿಟೇಟ್ ಆದ ಆಗ್ತಿತ್ತು. ಜಸ್ಟ್ ಅವಾಗ ಸೋಮಶೇಖರ್ ಅನ್ನೋರು ಭೇಟಿ ಆದ್ರು. ಜಸ್ಟ್ ನೀವು ತೊಗೊಂಡ್ ನೋಡು ಅಂತ ಕೊಟ್ರು ಐಗ್ಲೋ. ಜಸ್ಟ್ ನಾ ಅದೇ 1 ಮಂತ್ ನೋಡಿದೆ. 1 ಮಂತ್ ಅಲ್ಲಿ ಆಯಿಲ್ ಫೇಸ್ ಪೂರ್ತಿ ಕಮ್ಮಿ ಆಯ್ತು, ಮಕಾನು ಗ್ಲೋನೆಸ್ ಬಂತು. ಈಗ ಎಲ್ಲಿ ಹೋದ್ರು ಸಹ ಅಷ್ಟೇ, ಸ್ವಲ್ಪ ಬಿಸಿಲಿಗೆ ಹೋಗಿ ಸಂಜೆಗೆ ಬಂದ್ರೆ ಮುಖದಲ್ಲಿ ಒಂದೀಟ್ ಆಯಿಲ್ ಅನ್ನೋದು ಇಲ್ಲ ಸರ್ ಈಗ. ಓಕೆ, ಗುಡ್ ಸರ್. ಅಂದ್ರೆ ನೋಡ್ತಾ ಇದೀವಿ, ಒಂದು ನಿಮ್ಮ ಗ್ಲೋನೆಸ್ ಕೂಡ ಇನ್ಕ್ರೀಸ್ ಆಗಿದೆ ನಿಮ್ಮ ಒಂದು ಫೇಸ್ ಅಲ್ಲಿ ಅಲ್ವಾ? ಅದೇ ಸರ್, ಮುಂಚೆ ನೋಡಿದ್ರೆ ಒಂದ್ ಟೈಪ್ ಎಲ್ಲ ಮಾರ್ಕ್ಸ್ ಎಲ್ಲ ಗಲೀಜಿತ್ತು. ಜಸ್ಟ್ ನಂಗೆ 1 ಮಂತ್ ಅಲ್ಲಿ ಸಿಗಿದೆ ಸರ್ ರಿಸಲ್ಟ್ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಹೇಶ್ ಅವರೇ. ಒಳ್ಳೆ ರಿಸಲ್ಟ್ ನೀವು ತಗೊಂಡಿದ್ದೀರಾ ನೋಡಿ. ಇವತ್ತು ನಮಗೆ ಬೇಕಾಗಿರೋಂತ ಭಾರತದಲ್ಲಿ ಐಗ್ಲೋ ಕೂಡ ಒಂದು ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಮಹೇಶ್ ಅವರು ತಗೊಂಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಅದೇ ರೀತಿ ಮುಂದಿನ ಪ್ರಾಡಕ್ಟ್ ಗೆ ಹೋಗೋಣ. ನಮ್ಮ ಮುಂದಿನ ಪ್ರಾಡಕ್ಟ್ ಐಸ್ಲೀಮ್. ಸೊ ವಾಟ್ ಇಸ್ ದಿಸ್ ಐಸ್ಲೀಮ್? ಇಟ್ಸ್ ಅ ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ರೆಗ್ಯುಲೇಟ್ ಮಾಡುತ್ತೆ ನಮ್ಮ ಡೈಜೆಷನ್ ಅಂಡ್ ಮೆಟಾಬಾಲಿಕ್ ಹೆಲ್ತ್ ಸಪೋರ್ಟ್ ಅಂತ ಹೇಳ್ಬೋದು. ನಮ್ಮ ಏನು ಮಧ್ಯಪ್ರದೇಶ ಏನಿದೆ, ಮಧ್ಯಪ್ರದೇಶ ಅಂದ್ರೆ ನಮ್ಮ ಭಾರತದ ಮಧ್ಯದಲ್ಲಿ ಇರುವಂತಹ ರಾಜ್ಯ ಮಧ್ಯಪ್ರದೇಶ ಅಲ್ಲ, ನಮ್ಮ ಮಧ್ಯೆ ಇರುವಂತ ಹೊಟ್ಟೆ ಮಧ್ಯಪ್ರದೇಶ. ಇದರ ಈ ಒಂದು ಹೆಲ್ತ್ ನ ಕಾಪಾಡುವಂತ ಒಂದು ಅಂಶ ಈ ಒಂದು ಇದರಲ್ಲಿದೆ. ಅಂಡ್ ಹೋಲ್ಸಮ್ ಮಿಲ್ ವಿತೌಟ್ ಹ್ಯಾಡಿಂಗ್ ಇಂಚಸ್ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ನಾವು ಮಿಲ್ ರಿಪ್ಲೇಸ್ಮೆಂಟ್ ಬಾರ್ ಅಂತ ಹೇಳ್ತೀವಿ. ನಾವು ಪ್ರತಿದಿನ ತಿನ್ನಂತ ಆಹಾರದಲ್ಲಿ ಸತ್ವ ಇದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲ ಸತ್ತೋಗಿರೋ ಫುಡ್ ತಿಂತಾ ಇದೀವಿ. ಬಟ್ ಇದ್ರಲ್ಲಿ ಸತ್ವ ಭರಿತವಾದಂತ ಒಂದು ಅಂಶ, ನ್ಯೂಟ್ರಿಷನ್ ಈ ಒಂದು ಐಸ್ ಕ್ರೀಮ್ಸ್ ಅಲ್ಲಿ ಇದೆ. ಇದ್ರಲ್ಲಿ ಏನಿದೆ, ಮಲ್ಟಿ ವಿಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಓಟ್ಸ್ ಇದೆ, ಫೈಬರ್ ಇದೆ. ಹೆಚ್ಚೆತ್ತಾಗಿ ಈ ಒಂದು ಪ್ರಾಡಕ್ಟ್ ನಾವು ತಗೊಳ್ತಾ ಇದೀವಿ. ಅಂಡ್ ಇದು 4 ಫ್ಲೇವರ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ ಅಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂಡ್ ಮ್ಯಾಂಗೋ, ಆರೆಂಜ್, ವೆನಿಲಾ, ಚಾಕ್ಲೇಟ್. ಈ ಒಂದು ವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೇಗೆ ಅಂದ್ರೆ, ನಮ್ಮ ಹೈಟ್ ತಕ್ಕಂತೆ ವೇಟು ಅಂಡ್ ಅದ್ರ ಜೊತೆಗೆ ಬಾಡಿಲಿ ಇರುವಂತ ಬ್ಯಾಡ್ ಫ್ಯಾಟ್ ಅನ್ನ ತೆಗಿಯುವಂತ ಒಂದು ಬ್ಯೂಟಿಫುಲ್ ಎಲಿಮೆಂಟ್ ಈ ಒಂದು ಪ್ರಾಡಕ್ಟ್ ಇದೆ. ಇದನ್ನ ರಿಸಲ್ಟ್ ತಗೊಂಡ್ರಂತವ್ರು ಇವತ್ತು ನಮ್ಮ ನಡುವೆ ಇದ್ದಾರೆ. ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ, ಅವರಿಗೆ ಈ ಒಂದು ಐಸ್ಲೀಮ್ ಇಂದ ಏನ್ ರಿಸಲ್ಟ್ ಬಂದಿದೆ ಅಂತ ಅವ್ರನ್ನ ನಾವು ಸ್ಪಾಟ್ಲೈಟ್ ತಗೊಂಡ್ಬರೋಣ. ಇವತ್ತು ಐಸ್ಲೀಮ್ ಇಂದ ರಿಸಲ್ಟ್ ತಗೊಂಡ್ರಂತ ಗೀತಾ ಉಡುಪಿ ಅವ್ರನ್ನ ಸ್ಪಾಟ್ಲೈಟ್ ತಗೊಂಡ್ಬನ್ನಿ. ಗೀತಾ ಮೇಡಮ್ ಹೇಳಿ, ನಿಮಗೆ ಈ ಒಂದು ಐಸ್ಲೀಮ್ ಇಂದ ಏನ್ ರಿಸಲ್ಟ್ ಬಂದಿದೆ? ಉಡುಪಿಯಿಂದ. ಸೊ ಹಲೋ, ಎಸ್ ಮೇಡಮ್, ಮಾತಾಡಿ. ಸರ್, ನನ್ನ ಹೆಸರು ಗೀತಾ ಸೋಮಶೇಖರ್ ಅಂತೇಳಿ. ಸೊ ನನ್ಗೆ ಲಾಸ್ಟ್ 2 years ಇಂದ ಏನೋ ಸ್ವಲ್ಪ ಪರ್ಸನಲ್ ಇಶ್ಯೂ ಇಂದ ನಾನು ವೆಯ್ಟ್ ಗೇನ್ ಆಗಿತ್ತು ಜಾಸ್ತಿ. ಎಸ್ ಮೇಡಮ್. ಎಸ್, ಮಾತಾಡಿ. So I think some technical issues. Prasanna sir, over to presentation. So I think she's facing some technical issues. So ಸ್ನೇಹಿತರೆ, ಅಂದ್ರೆ ವೇಟ್ ಗೇನ್ ಪ್ರಾಬ್ಲಮ್ ಇಂದ ಅವರು ಸಮಸ್ಯೆನ ಬಳಲ್ತಾ ಇದ್ರು. ಬಟ್ ಇವತ್ತು ಈ ಒಂದು ಪ್ರಾಡಕ್ಟ್ ಇಂದ ಅದ್ಭುತವಾದಂತ ರಿಸಲ್ಟ್ ನ ಅವರು ತಗೊಂಡಿದ್ದಾರೆ. ಅದೇ ರೀತಿ ಈಗ ನೆಕ್ಸ್ಟ್ ಪೋಲಿಂಗ್ ಬರುತ್ತೆ ಈ ಒಂದು 4 ಪ್ರಾಡಕ್ಟ್ ಅಲ್ಲಿ. ಸೊ ನಿಮಗೆ ಯಾವ ರೀತಿಯಾದಂತ ಒಂದು ಯಾವ ಪ್ರಾಡಕ್ಟ್ ನಿಮಗೆ ಇಷ್ಟ ಆಯ್ತು, ವಿಚ್ ಆಫ್ ದ ಪ್ರಾಡಕ್ಟ್ಸ್ ಯು ಮೋಸ್ಟ್ ಲೈಕ್ ಅಂತ ಇದೆ. ಆ ಒಂದು ಪೋಲಿಂಗ್ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮ ಒಂದು ಕಂಪ್ಯೂಟರ್ ಸ್ಕ್ರೀನ್ ಅಥವಾ ನಿಮ್ಮ ಒಂದು ಫೋನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಜಸ್ಟ್ ಅದನ್ನ ಸೆಲೆಕ್ಟ್ ಮಾಡಿ ಯಾವ ಪ್ರಾಡಕ್ಟ್ ನಿಮಗೆ ಅತ್ಯದ್ಭುತವಾದಂತ ಪ್ರಾಡಕ್ಟ್ ಅಂತ ಅನಿಸ್ತು ಅನ್ನೋದನ್ನ ನಮಗೆ ಶೇರ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 1 minute ಟೈಮ್ ಇದೆ ನಿಮಗೆ, 1 minute ಟೈಮ್. Oh, super. 88% eye pulse, 90% eye pulse. Right? Super brand product. That's why it is.
I have 1 minute time, 30 seconds remaining. Whoa. Right. ಸೊ ಮೋರ್ ದನ್ 86%, ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು ಸ್ನೇಹಿತರೆ, ಇವತ್ತು ಪೋಲ್ ಮಾಡಿದಂತ ಒಂದು ರಿಸಲ್ಟ್ ಅಲ್ಲಿ ಐ ಪಲ್ಸ್ ಮೋರ್ ದನ್ 86% ಜನ ಲೈಕ್ ಮಾಡಿದ್ದಾರೆ, ಐ ಕಾಫಿನ 36% ಜನ ಲೈಕ್ ಮಾಡಿದ್ದಾರೆ, ಐ ಸ್ಟೀಮ್ ನ 19% ಅಂಡ್ ಐ ಗ್ಲೋ ನ 31%. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ಸ್ ಡಿಯರ್ ಎಲ್ಲರಿಗೂ ಕೂಡ. ಅದೇ ರೀತಿ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಇವತ್ತು ಪ್ರಾಡಕ್ಟ್ ಏನೋ ಅದ್ಭುತವಾದಂತ ಒಂದು ಪ್ರಾಡಕ್ಟ್ ನಾವು ನೋಡಿದೀವಿ. ಸರ್ ಇವತ್ತು ಆರೋಗ್ಯ ಮುಖ್ಯ ಅಲ್ಲ ರೀ, ದುಡ್ಡೇನೋ ಮಾಡ್ಬಿಡ್ತೀವಿ, ದುಡ್ಡು ಮಾಡಿದ್ಮೇಲೆ ಆರೋಗ್ಯ ಇಲ್ಲ ಅಂದ್ರೆ ದುಡ್ಡು ಮಾಡಿ ಏನ್ ಯೂಸ್ ರೀ? ಆರೋಗ್ಯ ಚೆನ್ನಾಗಿರ್ಬೇಕು, ಅದಕ್ಕೆ ಫಸ್ಟ್ ಗೆ ಆರೋಗ್ಯದ ಬಗ್ಗೆ ಹೇಳ್ಬಿಟ್ಟೆ. ಈಗ ದುಡ್ಡು ಮಾಡೋದ್ರ ಬಗ್ಗೆ ಹೋಗೋಣ. ಸರ್ ಗ್ರೋವಿಂಗ್ ವೆಲ್ತ್, ಆರೋಗ್ಯವಾಗಿ ಅದನ್ನು ಕೂಡ ನಾನು ಹೇಗೆ ಕಾಪಾಡ್ಕೊಂಡು ಹೋಗೋದು ಅನ್ನೋದ್ರ ಬಗ್ಗೆ ಸೊ ನೆಕ್ಸ್ಟ್ ಹೇಳೋಣ. ಇದಕ್ಕೂ ಮುಂಚೆ ಇನ್ನೊಂದು ಪೋಲಿಂಗ್ ಇದೆ. ಸೊ ಒಂದು ಪೋಲಿಂಗ್ ಅನ್ನ ನಾನು ಇವತ್ತು ತುಂಬಾ ಜನ ನಮ್ಮ ಸ್ನೇಹಿತರಲ್ಲಿ ಬಂದಿದ್ದೀರಾ. ಸೊ ನೀವು ಯಾರ್ಯಾರೆಲ್ಲ ಯಾವ್ಯಾವ ಒಂದು ಸೆಕ್ಟರ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಸೊ ಅನ್ನೋದನ್ನು ಕೂಡ ಇಲ್ಲಿ ನಾನು ಶೇರ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ನೆಕ್ಸ್ಟ್ ಪೋಲಿಂಗ್ ಅಲ್ಲಿ ಸೊ ನೀವು ಸ್ಟೂಡೆಂಟ್ ಆಗಿದ್ರು ಅಥವಾ ಹೋಮ್ ಮೇಕರ್ ಅಂದ್ರೆ ಮನೆ ಹೌಸ್ ವೈಫ್, ಅಥವಾ ನೀವು ರಿಟೈರ್ಡ್ ಆಗಿದ್ರು, ಅಥವಾ ಸೆಲ್ಫ್ ಎಂಪ್ಲಾಯ್ ಆಗಿದ್ರೆ ಅದನ್ನ ಟಿಕ್ ಮಾಡ್ಬೋದು, ಅಥವಾ ಸ್ಯಾಲರಿಡ್ ಎಂಪ್ಲಾಯ್ ಇದ್ರೆ ನೀವು ಅದನ್ನ ಟಿಕ್ ಮಾಡ್ಬೋದು, ನಿಮ್ದು ಚಿಕ್ಕ ಪುಟ್ಟ ಬಿಸ್ನೆಸ್ ಇದ್ರೆ ಅದನ್ನ ಟಿಕ್ ಮಾಡ್ಬೋದು, ಅಥವಾ ಬಿಗ್ ಬಿಸ್ನೆಸ್ ಇದ್ರೆ ಮಾಡ್ಬೋದು, ನೀವು ಇನ್ವೆಸ್ಟರ್ ಆಗಿದ್ರೆ ಯು ಕ್ಯಾನ್ ಸೆಲೆಕ್ಟ್, ಅಥವಾ ಕೆಲಸ ಹುಡುಕ್ತಾ ಇದ್ರೆ ನೀವು ಯು ಕ್ಯಾನ್ ಸೆಲೆಕ್ಟ್ ದಟ್, ಅಂಡ್ ನೀವು ಎಂಟರ್ಪ್ರನರ್ ಆಗಿದ್ರೆ ಯು ಕ್ಯಾನ್ ಸೆಲೆಕ್ಟ್ ದಟ್. ಸೊ ಯು ಹ್ಯಾವ್ 1 minute ಟೈಮ್. ಸೊ ಇಲ್ಲಿ ಯಾರೆಲ್ಲ ಬಂದಿದ್ರ ಹೊಸ ಸ್ನೇಹಿತರು, ಸೊ ಇದನ್ನ ಎಲ್ಲರೂ ಕಂಪಲ್ಸರಿಯಾಗಿ ಇದನ್ನ ಸೆಲೆಕ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಾ ಇವತ್ತು, ಯಾರೆಲ್ಲ ನೀವು ಈ ಒಂದು ಪ್ರೋಗ್ರಾಮ್ ನ ನೋಡ್ತಾ ಇದ್ದೀರಾ, ಇದನ್ನ ಸೆಲೆಕ್ಟ್ ಮಾಡಿ. ರೈಟ್. ಸೊ 49 ಇನ್ನು ಸ್ಟಿಲ್ ಪೀಪಲ್ are selecting. You have 5 seconds time. Okay, job. Okay, I'm just ending the polling. So now I'm just sharing the results. So student 13% ಜನ ಸ್ಟೂಡೆಂಟ್ಸ್ ಇದಾರೆ. ಸೆಲ್ಫ್ ಎಂಪ್ಲಾಯರ್ ಅಂತ 32% ಜನ ಸೆಲ್ಫ್ ಎಂಪ್ಲಾಯ್ಸ್ ಇವತ್ತು ಅಟೆಂಡ್ ಆಗಿದ್ದಾರೆ. ಗ್ರೇಟ್. ಅಂಡ್ ಬಿಸ್ನೆಸ್ ಇಟ್ಕೊಂಡಿರುವಂತ 16% ಜನ ಇದಾರೆ. ಹೋಮ್ ಮೇಕರ್ ಹೌಸ್ ವೈಫ್ಸ್ ಆಗಿರ್ಬೋದು 11% ಇದಾರೆ. ರಿಟೈರ್ ಆಗಿರುವಂತ 2% ಜನ ಇವತ್ತು ನಮ್ಮ ಜೊತೆಗಿದ್ದಾರೆ. ಇನ್ವೆಸ್ಟರ್ಸ್ ಇರುವಂತ 4% ಜನ ಇದಾರೆ. ಕೆಲಸ ಹುಡುಕ್ತಾ ಇರೋಂತ ನಮ್ಮ ಸ್ನೇಹಿತರು ಇನ್ನು 14% ಜನ ಇದಾರೆ. ಎಂಟರ್ಪ್ರನರ್ ಅಂತ 20% ಜನ ಇದ್ದಾರೆ. ಸೊ ಗ್ರೇಟ್. ಸೊ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ಸ್. ಅದೇ ರೀತಿ ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ಪ್ರಸನ್ನ ಸರ್. ಸೊ ಅದೇ ರೀತಿ ಇವತ್ತು ಯಾವ್ದೆಲ್ಲ ಈ ಕ್ಯಾಟಗರಿಲಿ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಮ್ಯಾಚ್ ಆಗುವಂತ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ಇವತ್ತು ನಾನು ನಿಮ್ ಕಣ್ ಮುಂದೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ 30 minutes ಅಥವಾ ನೆಕ್ಸ್ಟ್ 20 minutes ಏನಿದೆ ಇದನ್ನ ಗಮನ ಇಟ್ಟು ನೀವು ಫೋಕಸ್ ಆಗಿ ಕೇಳಿದ್ದೆ ಆದ್ರೆ ದಿಸ್ ಅಪರ್ಚುನಿಟಿ ಇಸ್ ಯುವರ್ಸ್ ಮೈ ಡಿಯರ್ ಫ್ರೆಂಡ್ಸ್. ನೀವು ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ದಿಸ್ ಅಪರ್ಚುನಿಟಿ ಫಾರ್ ಯು. ಪ್ರಾಬ್ಲಮ್ ದ ಗ್ರೋವಿಂಗ್ ವೆಲ್ತ್ ಇಸ್ ಅನ್ ಅನ್ಸರ್ಟೈನ್ ವರ್ಡ್. ಇವತ್ತಿನ ಒಂದು ಅನ್ಸರ್ಟೈನ್ ವರ್ಡ್ ಅಲ್ಲಿ ದುಡ್ಡು ಮಾಡೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಇವತ್ತಾಗಿದೆ. ಸೊಲ್ಯೂಷನ್ ಏನು? ಇದಕ್ಕೆ ಬುಲೆಟ್ ಪ್ರೂಫ್ ಆಗಿ ನಾನು ಏನು ಕವರ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಒಂದು ಸ್ಯಾಲ್ರಿ ಇಲ್ಲ ಅಂದ್ರೆ ಇನ್ನೊಂದು ಸ್ಯಾಲ್ರಿ ನನ್ನ ಹತ್ರ ಇದೆಯಾ? ಸೊಲ್ಯೂಷನ್ ಏನು? ಇಲ್ಲ. ಅದಕ್ಕೆ ಬುಲೆಟ್ ಪ್ರೂಫ್ ಆಗಿ ಇವತ್ತು ಕೊರೋನಾ ಬಂದ್ಮೇಲೆ ತುಂಬಾ ಜನ ಆರ್ಥಿಕತೆ ಅನ್ನೋದು ಕುಸ್ತು ಬಿತ್ತೋಯ್ತು. ಬರೀ ಕಂಪನಿಗಳು ಅಷ್ಟೇ ಅಲ್ಲ, ಇವನು ಮಿಡಲ್ ಕ್ಲಾಸ್ ಜನ ಆಗಿರ್ಬೋದು, ಕೆಲಸ ಮಾಡ್ತಾರಂತಾಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಸ್ ಆಗಿರ್ಬೋದು, ಇವತ್ತು ಎಲ್ಲರ ಆರ್ಥಿಕತೆ ಕೆಳಗೆ ಏನಕ್ಕೆ ಬಿತ್ತೋಯ್ತು ಅಂದ್ರೆ ಅವ್ರು ಅದನ್ನ ಬುಲೆಟ್ ಪ್ರೂಫ್ ಬಿಸ್ನೆಸ್ ಆಗಿ ಅವ್ರು ಮಾಡ್ಕೊಂಡಿರ್ಲಿಲ್ಲ. ಬುಲೆಟ್ ಪ್ರೂಫ್ ಕೆಲಸ ಆಗಿ ಅವರು ಅದನ್ನ ಮಾಡ್ಕೊಂಡಿರ್ಲಿಲ್ಲ. ಒಂದ್ ಕೆಲಸ ಹೋಯ್ತು ಅಂದ್ರೆ ಅವ್ರ ಹತ್ರ ಇನ್ನೊಂದು ಆದಾಯ ಮಾಡ್ಕೊಳೋಂಥದ್ದು ಬುಲೆಟ್ ಪ್ರೂಫ್ ಅವ್ರ ಹತ್ರ ಇರ್ಲಿಲ್ಲ. ದಟ್ಸ್ ವೈ ಹತ್ರ ಬಂದಾಗ ಎಲ್ಲ ಬಗ್ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ಏನಪ್ಪಾ ಹಿಂಗಾಗೋಯ್ತು? ಅದಕ್ಕೆ ಬುಲೆಟ್ ಪ್ರೂಫ್ ಬಿಸ್ನೆಸ್ ನಾನು ನಿಮ್ಗೆ ಇವತ್ತು ಕೊಡೋದಕ್ಕೆ ಹೋಗ್ತಾ ಇದೀನಿ. ಏನೇ ಸಮಸ್ಯೆ ಬಂದ್ರು ಕೂಡ ನಿಮ್ಗೆ ಕೊಡೋದಕ್ಕೆ ಹೋಗ್ತಾ ಇದೀನಿ. ಇದಕ್ಕೆ ಯಾವ್ದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ. ನೆಕ್ಸ್ಟ್ ಯಾವ್ದೇ ರೀತಿ ಎಂಪ್ಲಾಯ್ಸ್ ಬೇಕಾಗಿಲ್ಲ. ಈ ಒಂದು ನಿಮ್ಗೆ ಅಪರ್ಚುನಿಟಿಗೆ ಯಾವುದೇ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇದಕ್ಕೆ ಬೇಕಾಗಿಲ್ಲ. ಅಂಡ್ ಯಾವ್ದೇ ರೀತಿ ಸ್ಟಾಕ್ಸ್ ಇದ್ರಲ್ಲಿ ನೀವು ಇಡಬೇಕಾಗಿಲ್ಲ ಅಂತ ಅವಶ್ಯಕತೆ ಇಲ್ಲ. ಅಂಡ್ ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಮಾಡ್ಕೊಂಡು ಹೋಗುವಂತ ಒಂದು ಬ್ಯೂಟಿಫುಲ್ ಅಪರ್ಚುನಿಟಿ ನಿಮ್ ಕಣ್ ಮುಂದೆ. ಅಂಡ್ ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇದು ಬಿಸ್ನೆಸ್ ಫ್ರಮ್ ಹೋಮ್. ತಿಳ್ಕೊಳ್ಳಿ, ಇದು ಬಿಸ್ನೆಸ್ ಫ್ರಮ್ ಹೋಮ್ ನಿಮ್ ಕಣ್ ಮುಂದೆ ನಾನು ಇವತ್ತು ನಿಮ್ಗೆ ಪ್ರಸ್ತುತ ಮಾಡ್ತಾ ಇದ್ದೇನೆ. ಎಸ್ ಸರ್. ಸೊ ಬುಲೆಟ್ ಪ್ರೂಫ್ ಬಿಸ್ನೆಸ್. ಸೊ ವೆರಿ ಲೋ ರಿಸ್ಕ್, ವೆರಿ ಲೋ ರಿಸ್ಕ್. ನೋಡಿ ಮೀಟರ್, ರಿಸ್ಕ್ ಮೀಟರ್ ಅಲ್ಲಿ ನೋಡ್ಬೋದು, ವೆರಿ ಲೋ ರಿಸ್ಕ್, ಅದು ಗ್ರೀನ್ ಅಲ್ಲಿ ಇದೆ ಅಂತ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಐ ಆಮ್ ಪ್ರೆಸೆಂಟಿಂಗ್ ಇನ್ ಫ್ರಂಟ್ ಆಫ್ ಯು. ಸೊ ಏನಿದು? ಡೋಬಲ್ ಇನ್ ಯುವರ್ ಸ್ಪೇರ್ ಟೈಮ್, ಕನ್ಸ್ಯೂಮ್ ಎ ಗ್ರೇಟ್ ಪ್ರಾಡಕ್ಟ್. ನಿಮ್ಮೊಂದು ಸ್ಪೇರ್ ಟೈಮ್ ಅಲ್ಲಿ ಮಾಡುವಂತ ಒಂದು ಅದ್ಭುತವಾದಂತ ಒಂದು ಕೆಲಸ.
ಅಂಡ್ ಅದ್ಭುತವಾದ ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡ್ಕೊಂಡಂತ ಒಂದು ಬಿಸ್ನೆಸ್, ರೆಕಮೆಂಡ್ ಪ್ರಾಡಕ್ಟ್ಸ್ ಅಂಡ್ ಬಿಸ್ನೆಸ್, ಇದನ್ನ ಇನ್ನೊಬ್ರಿಗೆ ರೆಕಮೆಂಡ್ ಮಾಡೋ ಮುಖಾಂತರ ನೀವು ಅರ್ನ್ ಮಾಡೋಂತ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ನಿಮ್ಮ ಕಣ್ ಮುಂದಿದೆ ಸ್ನೇಹಿತರೆ. ಸೊ ಏನಿದು ಬಿಸ್ನೆಸ್? ಸೊ ಎಲ್ಲಿ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅಂಡ್ ಯುವರ್ ಇನ್ವೆಸ್ಟ್ಮೆಂಟ್ ಡ್ರೀಮ್ ಟು ಕ್ರಿಯೇಟ್ ಅ ಲೈಫ್ ಆಫ್ ಯುವರ್ ಚಾಯ್ಸ್ ಅಂಡ್ ಮೈಂಡ್ ಸ್ಪೇಸ್ ರೆಡಿ ಟು ಲರ್ನ್ ಅಂಡ್ ಟೀಚ್. ಇಷ್ಟೇ. ಏನಪ್ಪಾ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಂದ್ರೆ ಇದರಲ್ಲಿ ನಿಮ್ಮ ಟೈಮ್ ಅಂಡ್ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ನೆಟ್ವರ್ಕ್, ನಿಮ್ಮ ಐಡಿಯಾನ ಇನ್ನೊಬ್ಬರಿಗೆ ಶೇರ್ ಮಾಡೋ ಮುಖಾಂತರ ಜಸ್ಟ್ 2 to 6 hours ಇನ್ ವೀಕ್ ಆರ್ ಡೇ ನಿಮಗ್ ಬಿಟ್ಟಿದ್ದು, ನಾನು ಹೇಳಕ್ ಹೋಗಲ್ಲ. ನೀವು ದಿನ 2-3 hour ಟೈಮ್ ಕೊಡ್ತೀರಾ ಕೊಡಿ, ದಿನಕ್ಕೆ 6 hour ಟೈಮ್ ಕೊಡ್ತೀರಾ ಕೊಡಿ. ಯುವರ್ ಇನ್ವೆಸ್ಟ್ಮೆಂಟ್ ಈಸ್ ಯುವರ್ ಟೈಮ್. ನಿಮ್ಮ ಸಮಯನೇ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಿಮ್ಮ ಸ್ನೇಹಿತರಿಗೆ ಐಡಿಯಾ ಶೇರ್ ಮಾಡೋ ಮುಖಾಂತರ ನೀವು ದುಡ್ಡು ಮಾಡೋ ಒಂದು ಸೂಪರ್ ಅವಕಾಶ. ಹೌ ಡಸ್ ಇಟ್ ವರ್ಕ್? ಹೇಗೆ ಕೆಲಸ ಮಾಡುತ್ತೆ ಸರ್? ಎಷ್ಟು ಸರ್? ತುಂಬಾ ಸುಲಭವಾಗಿ ಕ್ರೆಡಿಬಿಲಿಟಿ ಆಫ್ ಕನ್ಸ್ಯೂಮರ್ ರೆಕಮೆಂಡೇಶನ್. ನೋಡಿ, ಇವತ್ತು ಈ ಒಂದು ರೆಕಮೆಂಡೇಶನ್ ಅಂತ ನೋಡ್ತಾ ಹೋದ, ನಾನು ಯಾವುದೇ ಒಂದು ಒಳ್ಳೆ ಬಟ್ಟೆ ಅಂಗಡಿ ಹೋದೆ ಅಂದ್ರೆ ಅದನ್ನ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಇವಾಗ ಇಲ್ಲಿ ಒಳ್ಳೆ ಬಟ್ಟೆ ಸಿಗುತ್ತೆ ಅಂತ ಹೇಳ್ತೀವಿ. ಬಟ್ ನಾನು ಇನ್ನೊಮ್ಮೆ ಅಂಗಡಿಗೆ ಹೋದ್ರೆ ನನಗೆ ಫ್ರೀ ಆಗಿ ಬಟ್ಟೆ ಸಿಗಲ್ಲ. ಅಥವಾ ನಾನು ಯಾವ್ದಾದ್ರು ಒಂದು ಒಳ್ಳೆ ಕಾರ್ ತಗೊಂಡ್ರೆ ಆ ಕಾರ್ ಶೋರೂಮ್ ನಾನು ರೆಕಮೆಂಡ್ ಮಾಡ್ತೀನಿ. ಹಾಗಂತ ನಾನು ಕಾರ್ ಶೋರೂಮ್ ಹೋದಾಗ ಕಾರ್ ಫ್ರೀ ಆಗಿ ಕೊಡಲ್ಲ ಬಿಡಿ, ಕಾರ್ ಸರ್ವಿಸ್ ಅಂತೂ ಡೆಫಿನೆಟ್ಲಿ ಫ್ರೀ ಆಗಿ ಮಾಡಲ್ಲ. ಅಂಡ್ ಅಥವಾ ನಾನು ಯಾವುದೇ ಒಂದು ಫಾರಿನ್ ಟ್ರಿಪ್ ಹೋದೆ ಅಂದ್ರೂ ಕೂಡ, ಅಥವಾ ಟೂರಿಸಂ ಹೋದೆ ಅಂದ್ರೆ ನಾನು ಆ ಜಾಗದ ಬಗ್ಗೆ ರೆಕಮೆಂಡ್ ಮಾಡ್ತೀನಿ. ಅಥವಾ ನಾನು ಯಾವ್ದೊಂದು ಈ ರೀತಿಯಾದಂತ ರೆಕಮೆಂಡ್, ವೆಕೇಶನ್ ಹೋದ್ರೆ ನಾನು ರೆಕಮೆಂಡ್ ಮಾಡ್ತಾ ಬರ್ತೀನಿ. ಅಂದ್ರೆ ಇವತ್ತು ಕ್ರೆಡಿಬಿಲಿಟಿ ಅಂತ ಬಂತ ಹೋದಾಗ ಇವತ್ತು ಮೌತ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೀವು ಈ ಒಂದು ಬಿಸ್ನೆಸ್ ನ ಅದ್ಭುತವಾಗಿ ನೀವು ಮಾಡ್ತಾ ಬರ್ಬೋದು. ಸೊ ಇವತ್ತು ನಾವ್ ಏನ್ ಮಾಡ್ತಾ ಇದೀವಿ? ನೆಕ್ಸ್ಟ್ ಸರ್, ಮ್ಯಾನುಫ್ಯಾಕ್ಚರ್ ಅಲ್ಲಿ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಕನ್ಸ್ಯೂಮರ್ ನ ನೀವು ನೋಡ್ತಾ ಇದ್ದೀರಾ. ಇವತ್ತು ನೀವು ರೆಕಮೆಂಡ್ ಮಾಡ್ತೀರಾ, ಬಟ್ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಇವತ್ತು ಹೊರಗಡೆ ನೀವು ಒಂದು ಪ್ರಪಂಚದಲ್ಲಿ ನೋಡಿದಾಗ ಯಾವುದೇ ಒಂದು ವಸ್ತು ತಯಾರಾಗ್ತಾ ಇದೆ ಅಂದ್ರೆ ಆ ಒಂದು ವಸ್ತು ಕನ್ಸ್ಯೂಮರ್ ತಲಬೇಕಂದ್ರೆ ಒಂದು ಚಾನಲ್ ನೀವು ಇಲ್ಲಿ ನೋಡ್ತಾ ಬರ್ಬೋದು. ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು, ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕು, ಡಿಸ್ಟ್ರಿಬ್ಯೂಟರ್ ಹತ್ರ ಬರ್ಬೇಕು, ಸ್ಟಾಕಿಸ್ಟ್ ಹತ್ರ ಬರ್ಬೇಕು, ರಿಟೇಲರ್ ಹತ್ರ ಬರ್ಬೇಕು, ಆಮೇಲೆ ಕನ್ಸ್ಯೂಮರ್ ಹತ್ರ ಬರುತ್ತೆ ಅಥವಾ ಕಸ್ಟಮರ್ ಹತ್ರ ಬರುತ್ತೆ. ಅಂದ್ರೆ ಇಲ್ಲಿ ಸಾವಿರಾರು ರೀತಿ ಪ್ರೊಸೆಸ್ ನ ನಂತರ ಕನ್ಸ್ಯೂಮರ್ ಹತ್ರ ಬಂದ ಒಂದು ಪ್ರಾಡಕ್ಟ್ ತಲುಪುತ್ತೆ. ಇಲ್ಲಿ ಲಾಭ ಮಾಡ್ಕೊಂಡ್ರೆ ಯಾರು? ಮ್ಯಾನುಫ್ಯಾಕ್ಚರರ್ ಇಂದ ಈ ಮಧ್ಯವರ್ತಿಗಳು ಮಾತ್ರ. ಬಟ್ ಇವತ್ತು ನೀವು ಎಂತ ಬ್ಯೂಟಿಫುಲ್ ಆಪರ್ಚುನಿಟಿ ನೀವು ಬಂದಿದ್ದೀರಾ ಅಂದ್ರೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಸನ್ನ ಸರ್, ಇಲ್ಲಿ ಕನ್ಸ್ಯೂಮರ್ ರೆಫರಲ್ಸ್, ಇಲ್ಲಿ ಯಾವುದೇ ರೀತಿಯಾದಂತ ನೀವು ಈ ಮಧ್ಯವರ್ತಿಗಳ ಇಲ್ಲದೇನೆ, ನೀವು ಕನ್ಸ್ಯೂಮರ್ ರೆಫರಲ್ಸ್ ಇಲ್ದಲೇನೆ ನೀವು ಜಸ್ಟ್ ನಿಮ್ಮ ಸ್ನೇಹಿತರಿಂದ ನೀವು ಸ್ನೇಹಿತರಿಗೆ ಅವರಿಗೂ ಅವಕಾಶ ಕೊಟ್ಟು ನೀವು ಅವಕಾಶ ತಗೊಂಡು ಅಲ್ಲೆಲ್ಲ ಪೋಲ್ ಆಗ್ತಿದ್ದಂತ ದುಡ್ಡು ಏನಿದೆ ಮಧ್ಯವರ್ತಿಗಳಿಗೆ ಹೋಗ್ತಿದ್ದಂತ ಲಕ್ಷಾಂತರ ರೂಪಾಯಿ ದುಡ್ಡು, ಕೋಟ್ಯಾಂತರ ರೂಪಾಯಿ ದುಡ್ಡು ನಿಮಗೆ ಕೊಡ್ತಾ ಇದೆ ನಮ್ಮ ಒಂದು ಸಂಸ್ಥೆ ಅಂತ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಇದೆ. ಕೊನೆವರೆಗೂ ಹೇಳ್ತಾ ಬರ್ತೀನಿ, ಡೆಫಿನೆಟ್ಲಿ ಫೈನಲಿ ಯು ವಿಲ್ ಸಿ ಮ್ಯಾಜಿಕಲ್ ಪೀಪಲ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗಾಗಿ ಗಮನ ಇಟ್ಟು ಕೇಳ್ತಾ ಬನ್ನಿ ಈ ಒಂದು ಮುಂದಿನ ವಿಚಾರನ. ಮಾರ್ಕೆಟಿಂಗ್ ಪ್ಲಾನ್ ಬಗ್ಗೆ ಹೇಳೋಣ. ಏನಿದೆ ಈ ಒಂದು ಅವಕಾಶದಲ್ಲಿ? ಹೊರಗಡೆನೂ ಮಾರ್ಕೆಟಿಂಗ್ ನಡೀತಾ ಇದೆ, ಬಟ್ ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಏನ್ ನಡೀತದೆ? ಇವತ್ತು ಪಾಠ ಕಲಿಯುವಂತ ಟೈಮ್ ಬಂದಿದೆ. ಇವತ್ತು ನಾವು ಪಾಠ ಕಲೀಲಿಲ್ಲ ಅಂದ್ರೆ, ಇವತ್ತು ಕೊರೋನಾ ಆಲ್ರೆಡಿ ಸರಿಯಾಗಿ ಪಾಠ ಕಲಿಸಿದೆ, ಹೆಲ್ತ್ ವಿಚಾರದಲ್ಲಿ ಒಳ್ಳೆ ಪಾಠ ಕಲಿಸಿದೆ, ದುಡ್ಡಿನ ವಿಚಾರದಲ್ಲಿ ಒಳ್ಳೆ ಪಾಠ ಕಲಿಸಿದೆ. ಸ್ನೇಹಿತರೆ, ಇವತ್ತು ಇಂಡಿಯಾದಲ್ಲಿ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಆಗ್ತಿದೆ. ಗೌರ್ಮೆಂಟ್ ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು, ಏನಪ್ಪಾ ಇಷ್ಟೊಂದು ಇಂಡಸ್ಟ್ರಿಯಲ್ ಏರಿಯಾ ಓಪನ್ ಮಾಡ್ತಾ ಇದೀವಿ, ಇಷ್ಟೊಂದು ಸಾಫ್ಟ್ವೇರ್ ಕಂಪನೀಸ್ ಓಪನ್ ಮಾಡ್ತಾ ಇದೀವಿ, ಇಷ್ಟೊಂದು ಉದ್ಯೋಗ ಅವಕಾಶ ಮಾಡ್ಕೊಡ್ತಾ ಇದೀವಿ, ಅಂದ್ರೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡ್ತಾ ಬಂದಾಗ ಸ್ವಲ್ಪ ಅವ್ರು ಹಿಂದಕ್ಕೆ ಹೋದಾಗ ಮಕ್ಕಳು ಓದ್ತಾ ಇರೋದ್ರಲ್ಲೇ ಸ್ವಲ್ಪ ಮಿಸ್ಟೇಕ್ ನಡೀತಾರೆ. ಏನಂದ್ರೆ ಏನು ಸಂಬಂಧ ಇಲ್ದಾರಂತದನ್ನ ಓದ್ತಾ ಇದೆ. ಬಟ್ ಇವತ್ತು ನಾನು ನಿಮ್ಗೆ ಹೇಳಕ್ ಹೋಗ್ತಾ ಒಂದು ಪ್ರಾಕ್ಟಿಕಲ್ ವಿಚಾರ, BCom ಮತ್ತೆ MBA ಅಲ್ಲಿ ಆಲ್ರೆಡಿ ಇದನ್ನ ಸಬ್ಜೆಕ್ಟ್ ಆಗಿ ಕೊಡ್ತಾ ಇದೆ ಗೌರ್ಮೆಂಟ್ ಅವರೇ ಪಬ್ಲಿಷ್ ಮಾಡಿದ್ದಾರೆ. ಹೋಗಿ ಚೆಕ್ ಮಾಡಿ. ಡೆಲ್ಲಿ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಅಣ್ಣಾ ಯೂನಿವರ್ಸಿಟಿ, ಮಹಾತ್ಮ ಗಾಂಧಿ ಯೂನಿವರ್ಸಿಟಿ, ಕೇರಳ ಯೂನಿವರ್ಸಿಟಿ. ಸೊ ಈ ಒಂದು ಸಬ್ಜೆಕ್ಟ್ ನ ಆಲ್ರೆಡಿ ಒಂದು ಸಬ್ಜೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಲ್ರೆಡಿ ಸಬ್ಜೆಕ್ಟ್ ಆಗಿ ಮಕ್ಕಳಿಗೆ ಓದಕ್ ಬಿಡ್ತಾ ಇದಾರೆ. ನಾಳೆ ಕೆಲಸ ಸಿಗ್ಲಿಲ್ವಾ ನಿಮ್ದೇ ಸ್ವಂತ ಉದ್ಯೋಗ ಮಾಡಿ ಅಂತ. ನೆಕ್ಸ್ಟ್ ಸರ್, ಸೊ ಇವತ್ತು ಮುಂದಿನ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಇವತ್ತು ಗ್ರೋ ರೂಟ್ಸ್, ಇವತ್ತು ಮುಂದಿನ ಒಂದು 10 ನಿಮಿಷದ ವಿಚಾರ ನಾನು ನಿಮಗೆ ಸೀರಿಯಸ್ ಆಗಿ ಹೇಳ್ತಾ ಬರ್ತೀನಿ. ಇದನ್ನ ತಿಳ್ಕೊಳ್ತಾ ಬನ್ನಿ. ಡೆಫಿನೆಟ್ಲಿ ದಿಸ್ ಪ್ಲಾನ್ ಡೆಫಿನೆಟ್ಲಿ ನಿಮ್ಮ ಲೈಫ್ ನ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್, ಸೊ ಇವತ್ತು ಒಂದು ಮರದಲ್ಲಿ ನಾವು ಹಣ್ಣು ಪಡ್ಕೋಬೇಕು ಅಂದ್ರೆ ಅದನ್ನ ಪಾಲನೆ ಪೋಷಣೆ ಚೆನ್ನಾಗಿ ಮಾಡ್ಬೇಕು. ಅದೇ ರೀತಿ ಈ ಒಂದು ಬಿಸ್ನೆಸ್ ಅಲ್ಲಿ ಪ್ರಥಮವಾಗಿ ನೀವೇನ್ ಲಾಭ ಪಡ್ಕೊಳ್ತೀರಾ ಅಂದ್ರೆ, ಈ ಒಂದು ಬಿಸ್ನೆಸ್ ಗೆ ನೀವು ಎಂಟ್ರಿ ಆಗ್ತೀರಾ 8 ಪ್ರಾಡಕ್ಟ್ ನ ಬೈ ಮಾಡೋ ಮುಖಾಂತರ. ಅದರಲ್ಲಿ ನಿಮಗೆ ಸಿಗುತ್ತೆ 20% ನಿಮ್ಮ ಇಂಡಿವಿಜುವಲ್ ಎಫರ್ಟ್. ಬಿಸ್ನೆಸ್ ಹೇಗೆ ಎಂಟ್ರಿ ಆಗ್ತೀರಾ? ಪ್ರಾಡಕ್ಟ್ ನ ಬೈ ಮಾಡೋ ಮುಖಾಂತರ ಬಿಸ್ನೆಸ್ ಗೆ ಎಂಟ್ರಿ ಆಗ್ತೀರಾ. 20% ನಿಮಗೆ ಅದ್ರಲ್ಲಿ ಲಾಭ ಬರುತ್ತೆ. ನೆಕ್ಸ್ಟ್ 20% ಲಾಭ ಬರುತ್ತೆ ಅಂದ್ರೆ ಹತ್ತತ್ರ 4,000 ನಿಮಗೆ ಲಾಭ ಬರುತ್ತೆ. ಆ ಲಾಭ ಬಂದ ನಂತರ ಇದನ್ನ ನೀವು ರೆಕಮೆಂಡ್ ಮಾಡಿದಾಗ, ಸರ್ ಇದು ನೀವು ಮರ, ಈ ಒಂದು ಅಪಾರ್ಚುನಿಟಿ, ನೀವೊಂದು ಮರ, ನೀವು ಮರದಲ್ಲಿ ಆ ಕೆಳಗಡೆ ನಡೀತಾರಂತ ಒಂದು ಬೇರು, ನೀವು ಒಂದು ಲೆಫ್ಟ್ ಮತ್ತೆ ರೈಟ್ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಒಂದು ಟೀಮ್ ನ ನಿರ್ಮಾಣ ಮಾಡ್ತಾ ಇದ್ದಂಗೆ ನಿಮ್ಗೆ ಲಾಭ ಬರುತ್ತೆ. ನೆಕ್ಸ್ಟ್ ಇಲ್ಲಿ PV ಅಂತ ನೀವು ನೋಡಬಹುದು. PV ಅಂದ್ರೆ ಏನು ಅಂದ್ರೆ ಪಾಯಿಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಂದ್ರೆ ನೀವು ಯಾವ ರೀತಿ ಬೈ ಮಾಡಿದಿರೋ,
ನಿಮ್ಮ ಸ್ನೇಹಿತರು ಅದೇ ರೀತಿ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಬೈ ಮಾಡಿದಾಗ ನಿಮಗೆ ಆ ವಾರ ನಮ್ಮ ಸಂಸ್ಥೆ ಕೊಡುತ್ತೆ ರೆಕಮೆಂಡ್ ಮಾಡ್ತಿದ್ದಂಗೆನೆ 1000 ರೂಪಾಯಿ, 1000 rupees. 1000 rupees ಅಂದ್ರೆ ಟೋಟಲ್ ಆಗಿ ಬಂತು ನಿಮಗೆ 2000 rupees ದಟ್ ವೀಕ್ ಬೆನಿಫಿಟ್ಸ್. ಸೊ ಇದೇ ರೀತಿ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಟೀಮ್ ಅಲ್ಲಿ ಇರೋರು ಕೂಡ ಇದೇ ಒಂದು ಕೆಲಸನ ಮಾಡಿದಾಗ ಡೌಲ್ ಟೀಮ್ ಬೋನಸ್ ಅಂತ ಹೇಳ್ತೀನಿ. ನಿಮ್ಮ ಟೀಮ್ ಎಫರ್ಟ್ ಇಂದ ನಿಮಗೆ ಲಾಭ ಬರ್ತಾ ಹೋದಂಗೆ ನಿಮಗೆ ಲಾಭ ಬರುತ್ತೆ. ಲೆಫ್ಟ್ ಅಲ್ಲಿ ಒಂದು 200 PV, ರೈಟ್ ಅಲ್ಲಿ ಒಂದು 200 PV ನಿಮಗೆ ಬಿಸ್ನೆಸ್ ಜನರೇಟ್ ಆಗಿದೆ, ಅವಾಗ ನಮ್ಮ ಸಂಸ್ಥೆ ನಿಮಗೆ ಕೊಡುತ್ತೆ. ನೆಕ್ಸ್ಟ್ ಪ್ರಸನ್ನ ಸರ್, ಅದೇ ರೀತಿ 600 GB ಅಂದ್ರೆ ನಿಮ್ಮ ಒಂದು ಟೀಮ್ ಒಳ್ಳೆ ಟೀಮ್ ನಿರ್ಮಾಣ ಆಗಿದೆ. ನಿಮ್ಮ ಲೆಫ್ಟ್ ಅಲ್ಲಿ ಬರ್ತಾರಂತ ಸ್ನೇಹಿತರು ಬಿಸ್ನೆಸ್ ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಇಲ್ಲಿ GB ಅಂತ ಇದೆ, ಗ್ರೂಪ್ ಅಲ್ಲಿ ವ್ಯಾಲ್ಯೂಮ್ ಅಂತ ಹೇಳ್ಬೋದು. ನಿಮಗೆ ಆವರ ನಮ್ಮ ಸಂಸ್ಥೆ ಕೊಡುತ್ತೆ 6000 ರೂಪಾಯಿಗಳು. ಅಂದ್ರೆ ನಿಮ್ಮ ಲೆಫ್ಟ್ ಮತ್ತೆ ರೈಟ್ ಅಲ್ಲಿ ಏನ್ ಬಿಸ್ನೆಸ್ ಆಗುತ್ತೆ ಅದನ್ನ ಮ್ಯಾಚ್ ಮಾಡಿ ನಮ್ಮ ಸಂಸ್ಥೆ ನಿಮ್ಗೆ ಇನ್ಕಮ್ ಕೊಡ್ತಾ ಬರುತ್ತೆ. ಈಗ ಒಂದು ಟೀಮ್ ಬಂತು, ಒಂದು ಲೆಫ್ಟ್ ಟು ರೈಟ್ ಟೀಮ್ ಅಲ್ಲಿ ಒಂದು 1000 GB ಬಿಸ್ನೆಸ್ ಬಂದಿದೆ, ನಿಮಗೆ ಆವರ ಕಂಪನಿ ಕೊಡುತ್ತೆ 10,000 GB. ಅಂದ್ರೆ ಈ ಮರನ ನೀವು ಎಷ್ಟು ದೊಡ್ಡದಾಗಿ ಬೆಳೆಸ್ತಾ ಹೋಗ್ತೀರೋ ನೀವು ಅಷ್ಟೇ ಫಲಾನ ಪಡ್ಕೊಳ್ತಾ ಹೋಗ್ತೀರಾ. ಎಷ್ಟು ಸರ್? 1000 GB 2,000. ಅದೇ ರೀತಿ 2,000 GB ಒಂದು ವಾರಕ್ಕೆ ಇನ್ಕಮ್ ಕೊಡುತ್ತೆ ಕಂಪನಿ ನಿಮಗೆ 20,000 ರೂಪಾಯಿ. ಸೊ ಇದು ವೀಕ್ ನಂಬರ್ 1. ಈಗ ನ್ಯೂ ಜಿವಿ ಇಲ್ಲೊಂದು 2,000 GB ಬಂದಿದೆ, ಈ ಕಡೆ ಒಂದು 2,200 GB ಬಂದಿದೆ. ಸರ್ ಎರಡು ಕಡೆ ಆಗ್ಲೇ ಈಕ್ವಲ್ ಆಗಿತ್ತು, ಈಕ್ವಲ್ ಆಗಿ ಬಂದಿಲ್ಲ ಅಂದ್ರೆ ಕಂಪನಿ ಏನ್ ಕೊಡುತ್ತಂದ್ರೆ ನಿಮ್ಗೆ ಕಡಿಮೆ ಇರೋದನ್ನ ಮ್ಯಾಚ್ ಮಾಡುತ್ತೆ ಕಂಪನಿ, ಕಡಿಮೆ ಇರೋದನ್ನ ಮ್ಯಾಚ್ ಮಾಡಿ ನಿಮ್ಗೆ ಆವರ ಕೊಡುತ್ತೆ 20,000 ರೂಪಾಯಿಗಳು. ಅಂದ್ರೆ ಮಿಕ್ಕಿರೋಂತ 200 ಮುಂದಿನ ವಾರಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅದು ನಿಮ್ಮ ಅಕೌಂಟ್ ಅಲ್ಲೇ ಇರುತ್ತೆ. ಈಗ ಮುಂದಿನ ವಾರಕ್ಕೆ ನೋಡ್ತಾ ಬಂದಾಗ ಮುಂದಿನ ವಾರ ಒಂದು ಲೆಫ್ಟ್ ಅಲ್ಲಿ ಒಂದು 2,500 GB ಬಂದಿದೆ, ರೈಟ್ ಅಲ್ಲಿ ಒಂದು 2,000 GB ಬಂದಿದೆ. ಇಲ್ಲಿ ಹಳೆ ಇರುವಂತ 200ನ ಕಂಪನಿ ಆಡ್ ಮಾಡ್ತಾರೆ, ಮತ್ತೆ ಕಡಿಮೆ ಇರೋದನ್ನ ಕಂಪನಿ ಏನ್ ಮಾಡುತ್ತೆ ಮ್ಯಾಚ್ ಮಾಡುತ್ತೆ. ನಿಮಗೆ 22,000 ಆ ವಾರಕ್ಕೆ ಕಂಪನಿ ನಿಮ್ಗೆ ಕೊಡುತ್ತೆ. ನಿಮ್ಮ ಮರದಲ್ಲಿ ಒಳ್ಳೆ ಬೆಳವಣಿಗೆ, ಒಳ್ಳೆ ಫಲ ಬರ್ತಾ ಇದೆ. ಇನ್ನು ಮಿಕ್ಕಿರೋಂತ 300ನ್ನ ಮುಂದಿನ ವಾರಕ್ಕೆ ಕಂಪನಿ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಇದೇ ರೀತಿ ಕೊಡ್ತಾ ಕಂಪನಿ ಈಗ 4,000 GB ಬಂದಿದೆ, ಈ ಕಡೆ 3,000 GB ಬಂದಿದೆ, ಮತ್ತೆ ಕಡಿಮೆ ಇರೋದನ್ನ ಮತ್ತೆ ಹಳೆದನ್ನ ಆಡ್ ಮಾಡ್ತಾರೆ, 3,300 GB ಆಡ್ ಮಾಡಿ ಕಂಪನಿ ನಿಮಗೆ ಆ ವಾರ ಕೊಡುತ್ತೆ 30,000 ಆ ವೀಕ್ ಇನ್ಕಮ್. ಉಳಿದಿರೋಂತ 700 ಮುಂದಿನ ವಾರ ಕ್ಯಾರಿ ಫಾರ್ವರ್ಡ್. ಸರ್ ಇದೇ ತರ ಕೊಡ್ತಾ ಕಂಪನಿ ಎಷ್ಟು ನಾನು ಲಾಭ ಮಾಡ್ಕೋಬಹುದು ಸರ್, ಈ ಮರದಲ್ಲಿ ನಾನು ಎಷ್ಟು ಫಲ ಪಡ್ಕೋಬಹುದು, ಅಪ್ ಟು ಯು. ನಿಮ್ಮ ಒಂದು ಮರದಲ್ಲಿ ಒಳ್ಳೆ ಫಲವತ್ತಾದಂತ ಬೆಳೆ ಬೆಳೀತಾ ಇದ್ದೀರಾ ಅಂದ್ರೆ ಒಂದು ಒಳ್ಳೆ ಬಿಸ್ನೆಸ್ ನಡೀತಾ ಇದೆ. 4,000 GB 40,000 ರೂಪಾಯಿ ಆ ವಾರ ಇನ್ಕಮ್. ಅಂಡ್ ಮುಂದಿನ ವಾರ 10,000 GB 1 ಲಕ್ಷ ರೂಪಾಯಿ ಆ ವಾರದ ಇನ್ಕಮ್. ಅಂಡ್ ಮ್ಯಾಕ್ಸಿಮಮ್ ಅಂಡ್ ಕ್ಯಾಪಿಂಗ್ ಇನ್ಕಮ್, ಮ್ಯಾಜಿಕಲ್ ಇನ್ಕಮ್ ಅಂತ ಹೇಳ್ಬೋದು 25,000 GB ಆನ್ ಲೆಫ್ಟ್, 25,000 GB ಆನ್ ರೈಟ್. ಕಂಪನಿ ಕೊಡುತ್ತೆ ನಿಮಗೆ 2.5 ಲಕ್ಷ ರೂಪಾಯಿ 1 ವೀಕ್ ಇನ್ಕಮ್. ಮೈ ಡಿಯರ್ ಫ್ರೆಂಡ್ಸ್, 2.5 ಲಕ್ಷ ಒಂದು ವಾರಕ್ಕೆ ಮಾಡೋಂತ ಒಂದು ಅವಕಾಶ. ಇದ್ರ ಮೇಲ್ಗಡೆ ಏನೇ ಬಿಸ್ನೆಸ್ ಜನರೇಟ್ ಆದ್ರೂ ಕೂಡ ಅದು ಕಂಪನಿ ಲಾಭಕ್ಕೆ ಹೋಗುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಇನ್ಕಮ್ ಕಂಪನಿ ಕೊಡುತ್ತೆ. ಒಂದು ವಾರಕ್ಕೆ ಡೌಲ್ ಟೀಮ್ ಬೋನಸ್ ಅಲ್ಲಿ 2.5 ಲಕ್ಷ, ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿಗಳು. ಇದನ್ನ ತಗೊಳ್ತಾ ಇರೋರು ಇದಾರೆ. ಅಂಡ್ ಇದ್ರಲ್ಲಿ ಯಾವ ರೀತಿ ನೀವು ಬೆಳಿಬಹುದು? ಇದರಲ್ಲಿ 2 ರೀತಿ ನೀವು ಬೆಳಿಬಹುದು, ನೆಟ್ವರ್ಕ್ ಎಕ್ಸ್ಪಾನ್ಷನ್ ಅಂಡ್ ನೆಟ್ವರ್ಕ್ ಕನ್ಸಂಪ್ಷನ್. 2 ವೇ ಗ್ರೋತ್ ಅಂದ್ರೆ ಪ್ರಾಡಕ್ಟ್ ನ ರೀಟೇಲಿಂಗ್ ಮಾಡೋ ಮುಖಾಂತರ ಕನ್ಸ್ಯೂಮರ್ ಬೇಸ್ ನ ರೆಡಿ ಮಾಡಿ, ಇಲ್ಲ ಜೊತೆಗೆ ಒಂದು ಟೀಮ್ ಬೇಸ್ ನ ರೆಡಿ ಮಾಡಿ ನೀವು 2 ರೀತಿ ನೀವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ಸಂಸ್ಥೆಗಳಲ್ಲಿ ಇರೋದಿಲ್ಲ, ಬಟ್ ಈ ಒಂದು ಅವಕಾಶದಲ್ಲಿ ನಿಮಗೆ ನೀವು ಯಾರು ಹೊಸದಾಗಿ ಬಂದಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಇರೋಂತ ಜನಗಳು ಪ್ರಾಡಕ್ಟ್ ಬೈ ಮಾಡಿದ್ರು ಸಾಕು, ನೀವು ಇಂತ ಒಂದು ಇನ್ಕಮ್ ನ ನೀವು ಪಡ್ಕೋಬಹುದು. ಅಂಡ್ ಮಿನಿಮಮ್ ಮಂತ್ಲಿ ಪರ್ಸೆಂಟ್ ಟರ್ನ್ಓವರ್ ಎನ್ಶೂರ್ಸ್ ಕಂಟಿನ್ಯೂ ಅರ್ನಿಂಗ್. ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಕೂಡ ನೀವು ಇಲ್ಲಿ ಹೇಳ್ದಂಗೆ ನಾನು ನಿಮಗೆ ನಿಮ್ಮ ಒಂದು ತಂಡದಲ್ಲಿ ಒಬ್ಬೊಬ್ಬ ವ್ಯಕ್ತಿ ಪ್ರತಿದಿನ ಅಥವಾ ಪ್ರತಿ ವಾರ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರು ಸಾಕು ಒಂದು ವಾರದಲ್ಲಿ. ಲೈಕ್ ಇಲ್ಲೊಂದು ಎಕ್ಸಾಂಪಲ್ ಇದೆ. ನೆಕ್ಸ್ಟ್ ಸರ್, ಲೈಕ್ ನಿಮ್ಮದೊಂದು ಟೀಮ್ ಆಗಿದೆ, 1,000 ಜನ ಟೀಮ್ ಆಗಿದ್ದಾರೆ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ. ಅವರು ಆ ಒಂದು ವಾರದಲ್ಲಿ ಬರೀ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರು ಸಾಕು, ಒಂದು ವಾರಕ್ಕೆ ನೀವು 2.5 ಲಕ್ಷ ಇನ್ಕಮ್ ತಗೋಬಹುದು. ಹೊಸ ಜನಗಳು ಬರಲೇಬೇಕಂತೇನಿಲ್ಲ. ನೆಕ್ಸ್ಟ್ ಸರ್, ಎಷ್ಟು ಜನ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ? ಮೋರ್ ದೆನ್ 55 ಪೀಪಲ್. 1 ಕೋಟಿ ಹಣ ಅರ್ನ್ ಮಾಡ್ತಾರಂತ 55ಕ್ಕೂ ಹೆಚ್ಚಿಗೆ ಜನ ನಮ್ಮಲ್ಲಿ ನೋಡ್ಬೋದು ನೀವು. ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಇಲ್ಲಿ ಎಲ್ಲಾ ರೀತಿ ಕೆಟಗರಿ, ಇವತ್ತೊಂದು ಪಾನ್ವಾಲಾದಿಂದ ಹಿಡ್ಕೊಂಡು, ಒಬ್ಬ ಸ್ಟೂಡೆಂಟ್ ಇಂದ ಹಿಡ್ಕೊಂಡು, ಒಬ್ಬ ಸೆಲ್ಫ್ ಎಂಪ್ಲಾಯ್ ಇಂದ ಹಿಡ್ಕೊಂಡು, ಒಬ್ಬ ಲೆಕ್ಚರ್ ಇಂದ ಹಿಡ್ಕೊಂಡು, ಒಬ್ಬ ಕಾರ್ಪೊರೇಟ್ ಕಂಪ್ನಿಲಿಂದ ವರ್ಕ್ ಮಾಡ್ತಾರಂತ ಹಿಡ್ಕೊಂಡು, ಇವತ್ತೊಬ್ಬ ಸೆಕೆಂಡ್ PU ಮುಗಿಸಿರೋಂತ ಒಬ್ಬ ವ್ಯಕ್ತಿಯಿಂದ ಹಿಡ್ಕೊಂಡು, ಒಬ್ಬ ಕಾಮರ್ಸ್ ಮುಗಿಸಿರೋಂತ ಒಬ್ಬ ವ್ಯಕ್ತಿಯಿಂದ ಹಿಡ್ಕೊಂಡು, SLC ಮುಗಿಸಿರೋಂತವ್ರು, ಅಥವಾ ಒಬ್ಬ ಲೇಡಿ ಯಾವುದೇ ಸಪೋರ್ಟ್ ಇಲ್ದಿರಂತ ಒಬ್ಬ ಲೇಡಿಯಿಂದ ಹಿಡ್ಕೊಂಡು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕರೋಡ್ಪತಿಗಳಾಗಿದ್ದಾರೆ. 1 ಕೋಟಿಗೂ ಹೆಚ್ಚಿಗೆ ಇನ್ಕಮ್ ಅರ್ನ್ ಮಾಡಿದ್ದಾರೆ. ಸೊ ಫೈನಲ್, ಈ ಒಂದು ಸಂಸ್ಥೆಯಲ್ಲಿ ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಸಿಸ್ಟಮ್ ಅಲ್ಲಿ ನಮ್ಮ ಕಂಪನಿ ನಿಮ್ಗೆ ಕಳ್ಸಿಕೊಡ್ತಾ ಹೋಗುತ್ತೆ. ಈ ಒಂದು ಬಿಸ್ನೆಸ್ ಅಲ್ಲಿ ನಿಮಗೆ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ. ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇಂದ ಈ ಒಂದು ಪಾಲನೆ ಪೋಷಣೆ ಮಾಡೋ ಮುಖಾಂತರ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಅರ್ನ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಕೂತಿರೋಂತ ನೀವು ಡಿಸೈಡ್ ಮಾಡಿ, ಆರ್ ಯು ಬಿಲ್ಡಿಂಗ್ ಎ ಬ್ರಿಡ್ಜ್ ಟು ನೋ ವೇರ್? ಯು ಡಿಸೈಡ್. ಇವತ್ತು ರಿವರ್ ಶಿಫ್ಟ್ ಆಗಿ ಹೋಗಿದೆ.
ರಿವರೇ ಶಿಫ್ಟ್ ಆಗೋಗಿತ್ತು ಲೈಫ್ ಅಲ್ಲಿ. ಕೊರೋನಾ ಬಂದ್ಮೇಲೆ ಎಷ್ಟೊಂದ್ ಜನದ ರಿವರೇ ಶಿಫ್ಟ್ ಆಗೋಯ್ತು, ಲೈಫೇ ಶಿಫ್ಟ್ ಆಗೋಯ್ತು. ಯು ಜಸ್ಟ್ ಥಿಂಕ್ ನಾವು ಈಗ ಥಿಂಕ್ ಮಾಡಿ ಸ್ನೇಹಿತರೆ ಇವತ್ತು. ಯಾಕಂದ್ರೆ ಇವತ್ತು ಇಫ್ ದ ರಿವರ್ ಕ್ಯಾನ್ ಶಿಫ್ಟ್, ವೈ ಬಿಲ್ಡ್ ಎ ಬ್ರಿಡ್ಜ್? ಅಲ್ಲ, ಈಗ ರಿವರೇ ಶಿಫ್ಟ್ ಆಗುತ್ತೆ ಅಂದ್ಮೇಲೆ ಬ್ರಿಡ್ಜ್ ಕಟ್ ಏನ್ ಯೂಸ್ ಆಗಲ್ಲ? ಯು ಜಸ್ಟ್ ಥಿಂಕ್. ಇದಕ್ಕೆ ಕಾರಣ ಏನು? ಇದು ಬ್ರಿಡ್ಜ್ ಕತೆ ಆಯ್ತು. ಬಟ್ ವಾಟ್ ಅಬೌಟ್ ಎಂಪ್ಲಾಯೀಸ್, ಕೆಲಸ ಮಾಡ್ತಾರಂತ ಸ್ನೇಹಿತರಾಗಿರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ಸ್ ಆಗಿರ್ಬೋದು, ಒಂದು ಸಂಬಳದ ಮೇಲೆ ಡಿಪೆಂಡ್ ಆಗಿರೋಂತ ನಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿ ಇವತ್ತು ಕೆಲಸ ಹುಡುಕ್ತಾ ಇನ್ನೇನಪ್ಪ ಇಷ್ಟೊಂದು ಎಜುಕೇಶನ್ ಮುಗಿಸ್ಕೊಂಡಿದ್ದೀನಿ, BE ಮಾಡಿದ್ದೀನಿ, ME ಮಾಡಿದ್ದೀನಿ, ಬಟ್ ನನ್ನ ಎಜುಕೇಶನ್ಗೆ ಖರ್ಚು ಮಾಡಿದಷ್ಟು ಸಂಬಳ ಇವತ್ತು ನನಗೆ ಸಿಗ್ತಾ ಇಲ್ಲಲ್ಲ. ವೈ? ಅಪಾರ್ಚುನಿಟೀಸ್ ಅಹೆಡ್, ನಿಮ್ಮ ಕಣ್ಮುಂದಿದೆ. ವಾಟ್ ಇಫ್ ಯು ಡೋಂಟ್ ನೀಡ್ ಕಾರ್ಸ್ ಅಂಡ್ ರೋಡ್ಸ್? ನೋಡಿ, ಇವತ್ತು ಈ ಒಂದು ನಿದರ್ಶನ ನೋಡ್ತಾ ಇದ್ದೀರಾ. ಈ ತರ ಒಂದು ಜೀವನ ಬೇಕಾ, ಅಥವಾ ಫ್ರೀ ಆಗಿ ಈ ತರ ಡ್ರೋನ್ ಅಲ್ಲಿ ಹಾರಾಡ್ಬೇಕಾ ಆಕಾಶದಲ್ಲಿ? ಸರಿ, ಇದು ಸಾಧ್ಯನಾ? ವಿತ್ ಇಂಡಸ್ ವಿವಾ 100% ಸಾಧ್ಯ. ಗುಡ್ ಬೈ ಶಿಫ್ಟಿಂಗ್ ರಿವರ್ಸ್ ಅಂಡ್ ಬ್ರಿಡ್ಜಸ್, ನೋವೇರ್. ಹೇಳಿ ಗುಡ್ ಬೈ ಹೇಳಿ. ಇವತ್ತು ನಿಮ್ಮ ಕಣ್ಮುಂದೆ ಒಂದು ಅದ್ಭುತ ಒಂದು ಅವಕಾಶ ನಾನು ನಿಮಗೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಇದೇ ರೀತಿ ನಡೀತಾ ಇತ್ತು. ಎಷ್ಟು ಸಾರಿ ಬ್ರಿಡ್ಜ್ ಕಟ್ಟಕ್ ಹೋದ್ರು ನದಿ ಶಿಫ್ಟ್ ಆಗ್ತಾನೆ ಇತ್ತು. ಎಷ್ಟು ಸಾರಿ ಬ್ರಿಡ್ಜ್ ಕಟ್ಟಕ್ ಹೋದ್ರು ನದಿ ಶಿಫ್ಟ್ ಆಗ್ತಾನೆ ಇತ್ತು. ಅಂದ್ರೆ ಅರ್ಥ ಏನಂದ್ರೆ, ನಾನು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ನಮ್ಗೆ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಾ ಇದ್ರು. ಸಂಬಳ ನಾನು ಏನೇ ನಿಯತ್ತಾಗಿ ಮಾಡಿದ್ರು ಟೈಮಿಗೆ ಕರೆಕ್ಟಾಗಿ ಸಂಬಳ ಅಂತೂ ಬರ್ತಾ ಇರ್ಲಿಲ್ಲ. ಬಟ್ ಈ ಒಂದು ಅವಕಾಶನ ಕೈಗೆ ತಗೊಂಡೆ ಸ್ನೇಹಿತರೆ, ಅವಕಾಶನ ಕೈಗೆ ತಗೊಂಡೆ. ಎಂತ ಒಂದು ಬ್ಯೂಟಿಫುಲ್ ಅವಕಾಶ ನನಗೆ ಕೊಟ್ಟರು ನಮ್ಮ ಜಗದೀಶ್ ಸರ್, ನನ್ನ ಫ್ರೆಂಡ್. ಸೊ ಝೀರೋದಿಂದ ಶುರು ಮಾಡಿದೆ. ಇವತ್ತು more than 17 lakhs ಪ್ಲಸ್ ಇನ್ಕಮ್ ನ ಅರ್ನ್ ಮಾಡಿದ್ದೀನಿ. 17 ಲಕ್ಷಕ್ಕೂ ಹೆಚ್ಚಿಗೆ ಇನ್ಕಮ್ ನಾನು ಅರ್ನ್ ಮಾಡಿದ್ದೀನಿ 7 ವರ್ಷದ ಒಳಗಡೆ. ಇವತ್ತು ನಾನ್ ಮಾಡಿದಂತ ಒಂದು ಕ್ವಾಲಿಫಿಕೇಶನ್ ಹೊರಗಡೆ ಹೋದ್ರೆ ಒಂದು 3-4 ಲಕ್ಷ ಅನ್ವಲ್ ಇನ್ಕಮ್ ಕೊಡ್ಬೋದು ನನಗೆ. 3-4 ಲಕ್ಷ ಅಥವಾ 5 ಲಕ್ಷ ಕೊಡ್ಬೋದು ಒಂದು ಅನ್ವಲ್ ಆದಾಯ. ಇವತ್ತು 2 ವರ್ಷದಲ್ಲಿ ನಾನು 17 ಲಕ್ಷಕ್ಕೂ ಹೆಚ್ಚಿಗೆ ಇನ್ಕಮ್ ನ ಆದಾಯ ಮಾಡಿದ್ದೀನಿ. ತಿಂಗಳಿಗೆ 1.5 ಲಕ್ಷಕ್ಕೂ ಹೆಚ್ಚಿಗೆ ಇನ್ಕಮ್ ನ ಇವತ್ತು ಇಂಡಸ್ಟ್ರಿಯಿಂದ ನಾನು ಪಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಫ್ ಒನ್ ಅಪರ್ಚುನಿಟಿ ಸ್ನೇಹಿತರೆ. ಬಿಡ್ರಿ ನೋಡೋಣ, ಲೆಟ್ ಮೀ ಥಿಂಕ್ ಅನ್ನೋದ್ರಲ್ಲಿ ಹೋಗ್ಬಿಡುತ್ತೆ. ಲೆಟ್ ಮೀ ಥಿಂಕ್ ಅನ್ನೋದ್ರೊಳಗಡೆ ಅವಕಾಶ ಅನ್ನೋದು ಟಕ್ ಅಂತ ಮಿಸ್ ಆಗೋಗಿರುತ್ತೆ. ಡೋಂಟ್ ಥಿಂಕ್ ಮಚ್. ವೆಲ್ಕಮ್ ಟು ದ ಸ್ಕೈ ವಿತ್ ಇಂಡಸ್ ವಿವಾ.